ಪ್ರಕಾರದಲ್ಲಿ ಪ್ರಾಪಂಚಿಕ ಅಜ್ಞಾನದಲ್ಲಿ ನಾವೆಲ್ಲರೂ ತೊಡಗಿ ನಮ್ಮ ಮೂಲ ಸ್ವರೂಪ ಇರ್ತಕ್ಕಂಥ ಪರಬ್ರಹ್ಮವನ್ನು ಮರೆತು ಪರಬ್ರಹ್ಮವೇ ನಾನಿದೆ ಅಂತಕ್ಕಂಥ ಒಂದು ಜ್ಞಾನವನ್ನ ಅತ್ಯಂತ ಪರಿಣಾಮಿಯಾಗಿರ್ತಕ್ಕಂಥ ಆತ್ಮಹೃದಯಾಗಿರ್ತಕ್ಕಂಥ ಗುರು ನಾವಲ್ಲಿ ಅಂತ ಬ್ರಹ್ಮಾಂಡದಿಂದ ಅದನ್ನೇ ಅಗೋಚರಲಿಂಗವೇ ಏನೋ ಮುಚ್ಚುವುದಿಲ್ಲ, ಏನೋ ಸಾಕ್ಷಾತ್ಕರಿಸಿಕೊಂಡಂತವರ ಅನುಭವ ಹೇಳದೇ ಇರ್ತಕ್ಕಂಥ ಗೋಪ್ಯತೆ ಮನುಷ್ಯರಲ್ಲಿ ದೇವರು ಕಾಣಬೇಕಂತಲ್ಲ. ಏನೂ ಇಲ್ಲ. ಸಣ್ಣ ಸಣ್ಣ ಅನುಜೀವನದಲ್ಲಿಯೂ ಸ್ವಲ್ಪ ಪರಮಾತ್ಮನ ಸಂಪತ್ತನ್ನ ಕೈಗೆ ಕೊಡುವವರಲ್ಲಿ ಗುರುನಾಥ ಇಂಥ ಅಲ್ಲಿರ್ತಕ್ಕಂಥ ದಿವ್ಯ ಜ್ಞಾನದ ಭಂಡಾರವನ್ನು ನಮಗೆ ಧರಾಕಾರವಾಗಿ ಇನ್ನೊಂದು ಪ್ರಕ್ರಿಯೆ ಏನಾಯ್ತು ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಆ ದಿವ್ಯ ಜ್ಞಾನದ ಧಾರೆಯನ್ನ ಬಾಟಲಿಯಿಂದ ಹಾಕುವಾಗ ಬೆಳಿಗ್ಗೆ ಚಾನೆ ಬಿಡ್ತದೆ. ಆಗ ತಾಯಿ ಈ ತನ್ನ ಅಮೃತವನ್ನ ಅವರಿಗೆ ಕೊಡಿಸುವಾಗ ಅವರು ತಾನು ಮೈ ಬೆರೀತಾರೆ. ಮಗು ತನ್ನ ಮೈ ಬೆರೆತು ಆನಂದದ ಒಂದು ಎರಡಲ್ಲ ಒಂದು ಅಂತಕ್ಕಂಥ ಭಾವದಲ್ಲಿ ಬೆರೆತುಕೊಳ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಕ್ರಿಯೆ. ನೋಡಿ, ಒಂದು ಬಾಟಲಿಯಿಂದ ಇನ್ನೊಂದು ಬಾಟಲಿಗೆ ನಾವು ಒಂದು ದ್ರವವನ್ನು ಸುರಿಸಬೇಕಾದ್ರೆ ನಮಗೇನು ಬಾಟ್ಲಿ ಅದಕ್ಕೆ ಎಡದ್ರು ಸಹಿತ ಆ ಕಾರ್ಯ ಪೂರ್ಣ ಆಗೋದಿಲ್ಲ, ಚಳಿ ಹೋಗ್ಬಿಡ್ತದೆ. ಕೆಳಗಿನ ಬಾಟ್ಲಿ ಕದುವೊಳಗೆ ಎಳೆದ್ರು ಕೂಡ ಅಲ್ಲಿ ಆ ಪ್ರಕ್ರಿಯೆ ಪೂರ್ಣ ಆಗೋದಿಲ್ಲ, ಅದು ಚಳಿ ವ್ಯರ್ಥವಾಗ್ತದೆ. ಆಗ ಗುರು ಶಿಷ್ಯರ ಸಂಬಂಧ ಅಂತಕ್ಕಂಥದ್ದು ಹಿಂದಿನ ಗುರು ಪರಂಪರೆ ಶಿಷ್ಯ ಪರಂಪರೆಯನ್ನು ನಾವು ನೋಡಿದಾಗ, ನನ್ನ ಆಧ್ಯಾತ್ಮಿಕ ಒಂದು ಪರಂಪರೆಯನ್ನು ನೋಡಿದಾಗ ಎಂಥ ಗುರುಗಳು ಆಗಿ ಹೋಗಿದ್ದಾರೆ, ಎಂಥ ಶಿಷ್ಯರು ಆಗಿ ಹೋಗಿದ್ದಾರೆ. ಅಥವಾ ಗುರುವಿನ ಮಾತನ್ನು ನೀರದಲ್ಲಿ ನಡೆದವನು ಅರಮನೆಯನ್ನು ಬಾಕಿ ಅಚಲವಾಗಿರ್ತಕ್ಕಂಥ ಗುರುವಿನಲ್ಲಿರ್ತಕ್ಕಂಥ ಶ್ರದ್ಧೆ, ಮುಂಚನೀಯತೆ ಉತ್ಕೃಷ್ಟತೆಗೆ ಗುರು ಕೃಪೆಗೆ ನಾವು ಪಾತ್ರರಾಗ್ತಕ್ಕಂಥದ್ದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಅವರ ಒಂದು ಸ್ವಲ್ಪ ಹೇಳೋದು ನಡೀತಲ್ಲ, 50 ನಿಮಿಷ ಗುರುಗಳಿಗೆ ಸಮಯವನ್ನ ಕೊಡ್ಬೇಕಾಗ್ತದೆ. ಅಂದ್ರೆ ಒಂದು ದೃಷ್ಟಾಂತ ಹೇಳಿಕೆ ಸಮಯ ಬಂದ ಹೇಳ್ತದೆ. ಮಠದಲ್ಲಿ ಗುರುಗಳಿಗೆ ವಯಸ್ಸಾಗಿರ್ತದೆ. ಊರಿನ ಜನರೆಲ್ಲ ಏನೋ ಒಂದು ಕಾರ್ಯಕ್ರಮದಲ್ಲಿ ಅವರು
ಸಲುವಾಗಿನೇ ಮಠಕ್ಕೆ ಯಾರಿಗಾರು ಒಬ್ಬರಿಗೆ ಮರಿ ಮಾಡಿದ್ರೆ ಮಾಡಿ ಹೋಗ್ರಿ, ಮುಂದೇನಾಗ್ತದೆ ಕಲರ್ ಅದು ಸಜ್ಜತಾ ಇರ್ತದೆ, ಅದಕ್ಕೆ ನೀವು ಬಟ್ಟ ಮಾಡಿ ತೋರಿಸ್ರಪ್ಪ ಅಂತಂದ್ರೆ ನಮ್ಗೆ ಅನುಕೂಲ ಆಗ್ತದೆ ಅಂತ ಗುರುಗಳಿಗೂ ಏನು ನೀವೆಲ್ಲ ಹೇಳ್ತದೆ, ನೀವು ಹೇಳಿರಪ್ಪ ಅಂತಂದ್ರೆ ಆ ಮಾತನ್ನು ನಮ್ಗೆಲ್ಲರೂ ಹೇಳ್ತೇನೆ. ಆ ನಿಟ್ಟಿನಲ್ಲಿ ನಾನು ವಿಚಾರ ಮಾಡಲಿಕ್ಕೆ ನಮ್ಗೆ ಸ್ವಲ್ಪ ಅವಕಾಶ ಕೊಡ್ರಿ, ಸಮಯ ಕೊಡ್ರಿ. ನಾನು ಯೋಗ್ಯವಾಗಿರ್ತಕ್ಕಂಥ ಒಬ್ಬ ಶಿಷ್ಯನನ್ನ ನಿಮಗೆ ತೋರಿಸ್ತೇನೆ ಅಂತ ಅವರಿಗೆ ಆ ಮಠದಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಇಬ್ರು ಶಿಷ್ಯರು ಇರ್ತಾರೆ. ಉತ್ತಮವಾಗಿರ್ತಕ್ಕಂಥ ಶಿಷ್ಯರು, ಸಾಧಕರು, ಬಹಳ ಶ್ರದ್ಧೆ, ಭಕ್ತಿ, ಜ್ಞಾನ, ಒಂದು ವಿಶೇಷವಾಗಿರ್ತಕ್ಕಂಥ ಇಬ್ಬರು ಏನು ತೆಗಿಂಗಿಲ್ಲ ಹಾಕಂಗಿಲ್ಲ. ಆದ್ರೆ ಒಂದೇನಾಗಿತ್ತಪ್ಪ ಅಂತಂದ್ರೆ ಒಬ್ಬ ಶಿಷ್ಯ ಎಲ್ಲರಿಗೂ ಅನ್ನಿಸ್ತಿತ್ತು ಪ್ರತ್ಯೇಕ ಗುರುಗಳು ತಮ್ಮ ಸಂಬಂಧಿ ಆಗಿರ್ತಕ್ಕಂಥ ಶಿಷ್ಯನನ್ನೇ ಆಯ್ಕೆ ಮಾಡಬಹುದು ಅಂತೇಳಿ ಕೊಡುಗೆಯನ್ನು ಮಾಡಿದ್ರು. ಅವಾಗ ಆ ಇಬ್ಬರು ಶಿಷ್ಯರನ್ನ ಪರೀಕ್ಷೆಗೆ ಒಳಪಡಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಗುರುಗಳು ಮಾಡಿದ್ರು. ಎಂತ ಅಂತಂದ್ರೆ ಒಂದು ದಿವಸ ಅವರಿಬ್ಬರನ್ನ ಹೊಸಕಿನಲ್ಲಿ ಕರೆದು, ನೋಡಪ್ಪ ಮಠದ ಮುಂದೆ ಒಂದು ದೊಡ್ಡ ಬೇವಿನ ಗಿಡ ಅದ, ಈ ಬೇವಿನ ಗಿಡದ ಕಡೆಯಾಗ ಒಂದು ಚಂದಾಗಿ ಸುಂದರವಾಗಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಕಟ್ಟಿ ಕಟ್ಟಬೇಕಾಗ್ಯದ, ಆ ಕಟ್ಟಿ ಕಟ್ಟತಕ್ಕಂಥ ಅವಶ್ಯಕತೆ ಇದೆ. ಅದಕ್ಕೆ ನೀವು ಕೂಡಿ ಯಾರು ಚೆನ್ನಾಗಿರ್ತೇನೆ ಇದ್ರೆ ಕಟ್ಟಿಗೆಯನ್ನ ತರತಕ್ಕಂಥ ಒಂದು ಕೆಲಸ ಮಾಡ್ರಿ ಅಂತ ಹೇಳಿದಾಗ ಗುರುಗಳ ಒಂದು ಆಜ್ಞೆಯನ್ನ ನಾವು ಶಿಸ್ತವಹಿಸುವುದೇ ನಮ್ಮ ಭಾಗ್ಯ ಅಂತ ಹೇಳಿ ತಿಳಿದು ಇಬ್ಬರು ಕೂಡಿ ಅವರು ಆ ಗಿಡದ ಸುತ್ತಮುತ್ತೆಲ್ಲ ಪಾಯ ತೆಗೆಯುವುದು, ಒಳ್ಳೊಳ್ಳೆ ಕಲ್ಲುಗಳನ್ನು ತರುವುದು, ಪಾಯ ತುಂಬುವುದು. ಈಗ ಸುಮಾರು ಒಂದು 2-3 ತಿಂಗಳು ಹಿಡಿತದೆ ಅವರಿಗೆ ಆ ಕೆಲಸ ಪೂರ್ಣ ಮುಗಿಸಲಿಕ್ಕೆ. ಬಹಳ ಸುಂದರವಾಗಿರ್ತಕ್ಕಂಥ ಕಟ್ಟಿಯನ್ನು ಕಟ್ಟಿ ಮೇಲೆ ನೋಡಬೇಕು ಹಂಗ ಆ ಕಟ್ಟಿಗೆಯನ್ನ ಕಟ್ಟಿ ಹೇಳ್ದಂಗ ಕಟ್ಟಿ ತಯಾರಾಗ್ಯದ, ಆಯ್ತು 3 ರೂಪಾಯಿ 3 ಬರ ಆನಂದ ಆಗ್ತದೆ, ಏನಾಗಲಿಲ್ಲ. ಬಹಳ ಸುಂದರವಾಗಿರ್ತಕ್ಕಂಥ ಕಟ್ಟಿಯನ್ನು ಕಟ್ಟಿ ಮತ್ತೆ ನಾವೇ ಹಿಡ್ಕೊಂಡು ಇದನ್ನೆಲ್ಲ ಕೇಳಿಬಿಡ್ರಪ್ಪ, ಮೊದಲ ಹೆಂಗಿತ್ತು ಹಂಗ ಎಲ್ಲ ಕೂಡ ಮಾಡಿಬಿಡ್ರಿ ಅಂತ ಇದು ಎಲ್ಲ ಒಂದು ಎಲ್ಲಪ್ಪ ಪರಿಶ್ರಮ ಪಟ್ಟು ನಾವು ಅವಾಗ ಎಲ್ಲ ಕಟ್ಟಿಗೆ ಸಸಿ ತೆಗೆಯೋದು ಎಲ್ಲ ಮತ್ತು ಗುರುಗಳು ಕಟ್ಟಿ ತೆಗೆದೆಲ್ಲ ಅವೆಲ್ಲ ಎಷ್ಟು ಚಂದ ಮಾಡಿದ್ರಿ, ಆಯ್ತು ನಾ ಹಿಡ್ಕೊಂಡು ಮತ್ತೆ ಕಟ್ರಿ ಎಲ್ಲ ಮಂದಿಗೂ ಬಹಳ ಆಶ್ಚರ್ಯ. ಏನು ಹೇಳು ಗುರುಗಳಿಗೆ ಕೈ ಕಟ್ಟವು, ಏನು ಮಾತಾಡ್ತಂತವ್ರು ಇವ್ರ ಕೈ ಕಟ್ಟವು ಅಂತೇಳಿ. ಮತ್ತೆ ಇದು ಏನಕ್ಕೆ ಕಟ್ಟೋದ್ರಿಂದ ಏನು ಸಮಾಜಕ್ಕೆ ಉಪಯೋಗದನೋ, ಎಲ್ಲ ಒಂದು ಭಕ್ತರಿಗೆ ಉಪಯೋಗದನೋ, ಮಠಕ್ಕೆ ಉಪಯೋಗದನೋ, ಮತ್ತು ಗುರುಗಳಿಗರ ಉಪಯೋಗದನೋ, ಹುಡುಗರಿಗರೇ ಉಪಯೋಗದನೋ ಸ್ವಲ್ಪ ದುರ್ತಾರೆ ಇದನ್ನ ಎಷ್ಟು ಸರಿ ಮಾಡೋದಪ್ಪ ಅಂತಂದ್ರೆ 12 ಸರಿ ಕಟ್ಟಿ ಕೆಡುವುದು ಮತ್ತು ಕಟ್ಟುವುದು, ಕೆಡುವುದು ಕಟ್ಟುವುದು ನೋಡ್ರಿ ನಿರಂತರವಾಗಿ ಅದು ಮಾಡ್ಲಿಕ್ಕೆ ಅವರು ಅವರ ಸಂಬಂಧಿ ಶಿಷ್ಯ ಅಂದ
ಕಂಫರ್ಟಬಲ್ ಏನಿಲ್ಲ ಅವ್ರು ಆರಾಮ ಆಗಲ್ಲ, ಇವ್ರು ಅರ್ಧ ಆರಾಮ ಯಾವ್ದೋ ಇದು ಮಾಡಂಗಿಲ್ಲ, ಎಲ್ಲರೂ ಅಷ್ಟ ಅಲ್ಲ. ಆಮೇಲೆ ಇನ್ನೊಂದು ನಾವೇನಂತಂದ್ರೆ ಅಡ್ವೆಗಿಲ್ಲ ಇದರಲ್ಲಿ ನಾವು ಹಳ್ಳಿಯಾಗಿದ್ದಪ್ಪ ಅಂದ್ರೆ ಬಂದಿಲ್ಲ. ಪ್ಯಾಕೇಜ್ ಅಂತಂದ್ರೆ ಎಲ್ಲ ನಮ್ಮನೆ ಕೈ ನಿದ್ರ ಆಮೇಲೆ ರಾತ್ರಿ ವಾಮಿಟಿಂಗ್ ಸೆನ್ಸೇಷನ್, ಈ ವಯಸ್ಸು ವಾಮಿಟಿಂಗ್ ಸೆನ್ಸೇಷನ್, ಹಾರ್ಟ್ ಪ್ರಾಬ್ಲಮ್ ಇದ್ದವ್ರಿಗೂ ವಾಮಿಟಿಂಗ್ ಸೆನ್ಸೇಷನ್ ಅದು ಡಾಕ್ಟರ್ ಬಿಡೋದು ಬಿಟ್ಟಿರ್ತಾರೆ. ಅದೇನು ಕೊಟ್ಟು ಗ್ಯಾಸ್ ಇರೋದು ಅಂತ ಡಾಕ್ಟರ್ ಕಂಡು ಹಿಡಿದಿರ್ತಾರ. ಅದೇ ಕರೆಕ್ಟ್ ಹೇಳ್ಬಿಟ್ರು, ಭಾರಿ ಚೆನ್ನಾಗಿದಾರ. ಯಾರನ್ನ ಶಿಷ್ಯನಾಗಿ ಆ ಮಠಕ್ಕೆ ಅಧಿಕಾರಿಯನ್ನಾಗಿ ಅವ್ರಿಗೆ ಆ ಪ್ರಶ್ನೆಯನ್ನ ಏನು ಕೇಳಿದ್ದಲ್ಲ, ನಮ್ಮ ದೂರದ ಸಂಬಂಧಿ ಅವನನ್ನ ಬಿಟ್ಟರು ಯಾಕ ಅಂತ ಪ್ರಶ್ನೆ ಕೇಳದೆ ಇರತಕ್ಕಂತ ಆ ಶಿಷ್ಯನನ್ನ ತಮ್ಮ ಮಠದ ಪೀಠಕ್ಕೆ ಅವರನ್ನು ಉತ್ತರಾಧಿಕಾರಿಯನ್ನಾಗಿ ಮಾಡೋದು ಅಂತೇಳಿ ದೃಷ್ಟಾಂತದ ತಾತ್ಪರ್ಯ ಏನಪ್ಪಾ ಅಂತಂದ್ರೆ, ಗುರು ಅಧಿಕಮ್ಮ ಅಂತ ನಾವು ಹೇಳ್ತೀವಿ, ಗುರು ಬ್ರಹ್ಮ ಗುರು ವಿಷ್ಣು ಅಂತ ಹೇಳ್ತೀವಿ. ಆದ್ರೆ ಗುರುವಿನ ಮಾತನ್ನ ಅವರು ಹೇಳ್ತಕ್ಕಂಥ ಒಂದು ಮಾತುಗಳನ್ನ ನಾವು ಎಷ್ಟು ಮಟ್ಟಿಗೆ ಪಾಲಿಸ್ತೇವೆ. ಅವ್ರು ಹೇಳಿದ್ರು ಈ ಒಂದು ನರಜನ್ಮ ಅಂತಕ್ಕಂಥದ್ದು ಬಹಳ ದೊಡ್ಡ ಒಬ್ಬ ಇದು ಏನದು ರೋಗಕ್ಕೆ ಬಂದಿರತಕ್ಕಂಥ ಈ ರೋಗಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನೀನು ಫೆಬ್ರವರಿ ತಿಂಗಳ ನೀವು ಹೊಸ ಈ ಊರ್ ಬಿಟ್ಟದ ಅಡವಿ ಅಲ್ಲಿ ಹೊಲ ಇತ್ತು, ರೋಡ್ ಸೈಡ್ ಒಂದು ರೋಡ್ ಅದು ನಿಮಿತ್ತವಾಗಿ ವರ್ಷಕ್ಕೊಮ್ಮೆ ಹೆಂಗ್ ಬರ್ತಾರೆ ಹಂಗೆ ಬರ್ತಾರೆ. ಅದಕ್ಕಿಂತ ಜನ ಕಡಿಮೆ ಹಂಗೆ ಊರನ್ ಮಂದಿ ಇರ್ತಾರೆ, ಬರೋದೇನು ಅವರ ಬರ್ತಾರೆ. ಈ ಊರನ್ ಮಂದಿ ಇಲ್ಲ ಅವ್ರು ಭಾಳ ಒಂದು ಸುಮಾರು ಒಂದು 300 ಮಂದಿ ಅಂತ ಕರೀತಾರೆ. ಅವರು ತಾವು ಕಂಡು ಹೊಂದಿರತಕ್ಕಂಥ ನಮಗೂ ಅನಿಸ್ಬೇಕು, ಟಿಫಿನ್ ಊಟ ಮಂಡ ಎಲ್ಲರಿಗೂ ಒಂದು ಹಾಡಿಗೆ 2 ಗಂಟೆ ಅದನ್ನ ಹಲ್ ಕಡಿತಾನೆ ಅಂದ್ರೆ ನಾವು 6 ಮಂದಿಗೆ ಗುರುವನ್ನ ಮತ್ತೆ ಗುರುವಾದ ದೀಪವನ್ನ ಹುಟ್ಟಿ ದೀಪ ಆಗ್ತಕ್ಕಂಥ ಒಂದು ಈ ಭವ್ಯ ಪರಂಪರೆ ಇಲ್ಲಿ ನಾವು ಗುರುವಿಗೆ ಸರ್ವಥಾ ನಾವು ಅನ್ಯಥಾ ಅವರ ಕಡೆ ನಾವು ಒಟ್ಟು ಮಾಡಿಕೊಳ್ತೀವಿ. ಅವರ ಆಜ್ಞೆಯನ್ನ ನಾವು ಶಿರ್ಸ ಪಾಲಿಸಿ ಧನ್ಯತೆಯನ್ನ ಪಡೆಯುವಂತ ನಮಗೆ ಶಂಕರ್ ಕರ್ಕೊಂಡಲ್ಲ ಅಡಿಗೆ ಬಂದಿದ್ರು ಅವರು. ಆಮೇಲೆ ಸಹಜಾನಂದ ಮಲ್ಲಿಪುರ್ ಒಬ್ಬರು ಪರಮಾನುಭವರೇ, ಒಬ್ಬರು ವಿಚಾರದ ಸಂಘದವರೇ. ಮತ್ತೊಮ್ಮೆ ಎಲ್ಲ ಗುರುಗಿರಿಗೆ ತಾಯಂದಿರು ಶಿಕ್ಷಣಗಳಿಗೆ ಸಾಷ್ಟಾಂಗ ನಮಸ್ಕಾರ. ಗುಣಾದೇ ವಿಚಾರ ಚಂದ್ರೋದಯ ತಂದ್ರಿ ಒಳ್ಳೆ ವಿಷಯ ತಗೊಂಡ್ರು. ಆದ್ರೆ ಎಲ್ಲ ಎಲ್ಲರೂ ಮೂದಂಗ ಆದ್ರಪ್ಪ.
ಸರ್ ಏನಿಲ್ಲ ಎಲ್ಲವೂ ಕೂಡಿರ್ತದೆ ಎಲ್ಲ ಸಾರವನ್ನ ಬಂದ್ಬಿಡ್ತದೆ ಎಲ್ಲ ಬರ್ತದೆ ಮತ್ತಾರು ಹೇಳೋ ಎಲ್ಲರೂ ಹೇಳಂದ್ರ ಜಯ ಶುದ್ಧ ಬ್ರಹ್ಮನಿಷ್ಠರು ಅಂತ ಶರಣಬಸವ ಸ್ವಾಮೀಜಿಯವರು ಅನುಭವಾಮೃತವನ್ನ ತಾವೆಲ್ಲ ನಿಮಿಷ ಇಟ್ಟಿರ್ತಾರಲ್ಲ ಏನು ಕುಡಿಯೋದ್ರಿ ಸ್ವಲ್ಪ ಸಕ್ಕರೆ ಕಡಿಮೆ ಬರ್ರಿ ಲೆಸ್ ಸರ್ ನಿಮ್ದು ಬರ್ರಿ ಅಲ್ಲೇ ಕೂರ್ಚೋ ಬರ್ರಿ ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ ತಮ್ಮೆಲ್ಲರ ಶ್ರೀಪಾದಗಳಲ್ಲಿ ಇಂದಿನ ಗುರುಪೂರ್ಣಿಮೆಯ ವಿಶೇಷ ಪ್ರಣಾಮಗಳು. ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ಪ್ರಾಣಲಿಂಗೆ ಆಚಾರಲಿಂಗ ಸ್ಥಳದ ವಚನವನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೇವೆ. ಆಜ್ಞೆ ಸಹಿತ ಗುರು, ಆಜ್ಞೆ ಸಹಿತ ಲಿಂಗ, ಆಜ್ಞೆ ಸಹಿತ ಜಂಗಮ, ಅಷ್ಟಾವರಣ ಪಂಚಾಚಾರ ಷಟಸ್ಥಲ ಮನುಷ್ಯನನ್ನ ಮಹಾದೇವನನ್ನಾಗಿ ಮಾಡುವುದಕ್ಕೆ ಇರುವಂತ ತಂತ್ರ ವೀರಶೈವ ತಂತ್ರ. ಆ ತಂತ್ರದಲ್ಲಿ ಏನಿರ್ಬೇಕಪ್ಪ ಅಂತಂದ್ರೆ ಗುರುವಿನ ಆಜ್ಞೆ ಸಹಿತ ಮಾಡಿದರೆ ಸಾರ್ಥಕ ಆಗ್ತದ. ಗುರುವಿನ ಆಜ್ಞೆ ಇಲ್ಲದೆ ಮಾಡಿದರೆ ಅಲ್ಲಿ ಏನಾಗ್ತದ ಅಂತಂದ್ರ ಬಜಾರ್ದಾಗಿಂದ ತಾಳಿ ತಗೊಂಡು ಕೊಳ್ಳಿ ಕಟ್ಕೊಂಡು ನಂದು ಮದುವೆ ಆಗ್ಯದ ಹೇಳ್ದಂಗ ಆಗ್ತದ. ಗುರುಗಳು ಹೇಳ್ತಾರ ತಾಳಿ ಕಟ್ಕೊಂಡವ್ರು ಎಲ್ಲ ಮದುವೆ ಆಗ್ಯದ ಅಂತ ತಿಳ್ಕೊತಾರ. ಆದ್ರೆ ಕೆಲವೊಬ್ರು ಗಂಡನ್ಲಿಂದ ತಾಳಿ ಕಟ್ಕೊಂಡ್ರ, ಕೆಲವೊಬ್ರು ಬಜಾರ್ದಂತ ತಾಳಿ ತಾವೇ ಗಂಡಿಲ್ಲ ಏನಿಲ್ಲ ಏನ್ ಬೇಕಾದ್ರೆ ಮಾಡ್ಕೊತ ತಾಳಿ ಕಟ್ಕೊಂಡು ನಂದು ಮದುವೆ ಆಗ್ಯದಂತ ಅಂತಲ್ಲ, ಹಂಗಾಗ್ತದ. ಗುರುವಿನ ಆಜ್ಞೆ ಇರ್ಲಾರ್ದೆ ಮಾಡಿದಂತ ಸಾಧನೆಗಳು ಏನದವ ಬಜಾರ್ದಂತ ತಾಳಿ ಕಟ್ಕೊಂಡಂಗ ಅಂತ, ಗಂಡನ ಕೈಲಿ ಕಟ್ಕೊಂಡಂಗ ಅಲ್ಲ ಅಂತ. ಹಂಗ ಅದರದ್ದು ವಿಚಾರ ಮುಂದುವರಿದ ಭಾಗ ನಾಳೆ ಮಾಡೋಣ ಅದ್ರ ಚಿಂತನ. ಇವತ್ತ ಗುರು ಪೂರ್ಣಿಮೆ ವಿಶೇಷದಲ್ಲಿ ಏನು ವಿಚಾರ ಹೇಳ್ಬೇಕಂತಂದ್ರೆ ಸಿದ್ಧಾಂತ ಶಿಖಾಮಣಿಯ ಶ್ಲೋಕ 15ನೇ ಪರಿಚ್ಛೇದ ದೀಕ್ಷಾ ಗುರುಸ್ಥಳ, ಅದರೊಳಗೆ 8ನೇ ಶ್ಲೋಕ. ಗುಣಾತೀತಂ ಗುಕಾರಂಚ ರೂಪಾತೀತಂ ಋಕಾರಂ. ಗುರು ಅಂತಂದ್ರೆ ಏನು ಅಂತಂದ್ರೆ ಗುಣಾತೀತನು ರೂಪಾತೀತ. ಗುಣಾತೀತಂ ರೂಪಂ ಚ ಯೋ ದತ್ತ್ಯಾ ಸ ಗುರು ಸ್ಮೃತಃ. ಅಂತಂದ್ರೆ ಏನಂದ್ರ ತಾನು ಗುಣಾತೀತನಾಗಿ, ತಾನು ರೂಪಾತೀತನಾಗಿ, ಮತ್ತ ಗುಣಾತೀತ ರೂಪಾತೀತನಾದ ಪರಮಾತ್ಮ, ನಿರಾಕಾರದ ಪರಮಾತ್ಮನ ಸ್ವರೂಪವನ್ನು ತಿಳಿಸಿಕೊಟ್ಟು ತನ್ನನ್ನು ನಂಬಿದ ಜೀವಿಗಳಿಗೆ ಗುಣಾತೀತ ಮತ್ತು ರೂಪಾತೀತರನ್ನಾಗಿ ಮಾಡುವಂತವನೇ ಗುರು. ಏನಂತ? ಗುಣಾತೀತ, ತ್ರಿಗುಣಾತೀತ, ಸತ್ವ ರಜ ತಮ, ತಾನು ಗುಣಾತೀತನದನ ಮತ್ತು ರೂಪಾತೀತ. ಈಗ
ಗುರುವಿನ ವೇಷ ಅಂತೇಳಿ ಹಾಕೊಂಡು ರೂಪಾತೀತ ಅದರೇನ ರೂಪಕ್ಕೆ ಅಂಟುಕೊಂಡರ ರೂಪಾತೀತ ಇದ್ದವನಿಗೆ ಗುರು ಅಂತಾರ. ರೂಪಕ್ಕೆ ಅಂಟುಕೊಂಡವ್ರಿಗೆ ಗುರು ಅನ್ನಲ್ಲ. ತತ್ವ ಗುರು ಅಲ್ಲವರು, ವೇಷಧಾರಿ ಗುರುಗಳು. ಅದಕ್ಕೆ ತತ್ವ ಗುರುವಿಂದ ಹೇಳಕತ್ತಾರ ಇಲ್ಲಿ, ವೇಷಧಾರಿ ಗುರುಗಳದಲ್ಲ. ಬಟನ್ ಹಾಕ್ರಿ ಫಸ್ಟ್ ಸ್ವಲ್ಪ ಅಂತ ಬರೀ ಗುಡ್ ನೈಟ್. ಬಟ್ ಇಲ್ಲ ಅದು ಚಾಲು ಇರಲಿ. ಗುಡ್ ನೈಟ್ ಸ್ವಲ್ಪ ಬರೀ ಚಾಲು ಆಯ್ತು. ಇಲ್ಲ ಗುಡ್ ನೈಟ್ ಕಳವು ಇಲ್ಲ ಇಲ್ಲ ಅದು ಚಾಲು ಆಯ್ತು. ಗುಣಾತೀತ ಸತ್ವ ರಜ ತಮ ಗುಣದಿಂದ ತಾನು ನಿರ್ಲಿಪ್ತನಾಗಿ. ರೂಪಾತೀತ ಗುರುವಿನ ರೂಪ ಅಂತೇಳಿ ಕೆಲವೊಬ್ರು ಗಡ್ಡ ಬಿಟ್ಕೋತಾರ, ಕೆಲವೊಬ್ರು ಗಡ್ಡ ಬಳಸ್ತಾರ, ಕೆಲವೊಬ್ರು ತಲಿ ಕೂದಲ ಜುಟ್ಟಕ್ ಬಿಡ್ತಾರ, ಜುಟ್ಟ ಬಳಸ್ಕೋತಾರ, ಕೆಲವರು ಬಿಳಿ ಬಟ್ಟೆ ಹಾಕೋತಾರ, ಕೆಲವ್ರು ಕಾವಿ ಬಟ್ಟೆ ಹಾಕೋತಾರ, ಕೆಲವ್ರು ಮತ್ತೇನೇನು ಕಲರ್ ಬಟ್ಟೆ ಹಾಕೋತಾರ. ಮತ್ತ ನಾನಾ ರೀತಿ ಶರೀರದ ರೂಪಗಳು, ವೇಷಭೂಷಣಗಳು, ಅವು ಯಾವಕ್ಕ ಗುರು ಸಂಬಂಧ ಇಲ್ಲ. ಗುರು ಅನ್ನೋನು ರೂಪಾತೀತ, ಗುರು ಅನ್ನೋನು ಗುಣಾತೀತ. ತಾನು ಗುಣಾತೀತನಾಗಿ ತಾನು ರೂಪಾತೀತನಾಗಿ ಎದಕ್ಕೆ ಹಂಗಾಗ್ತಾನ ಅಂತಂದ್ರೆ ಪರಮಾತ್ಮ ಗುಣಾತೀತ ಅದನ್ನ, ರೂಪಾತೀತ ಅದನ್ನ. ಪರಮಾತ್ಮ ಗುಣಾತೀತ ರೂಪಾತೀತ ಇದ್ದುದಕ್ಕೆ ಪರಮಾತ್ಮನ ಸ್ವರೂಪ ಆಗ್ಬೇಕಂತಂದ್ರೆ ಗುಣಾತೀತ ರೂಪಾತೀತ ಆಗ್ಬೇಕು. ಮತ್ತು ತನ್ನನ್ನು ನಂಬಿದ ಜೀವಿಗಳಿಗೆ ಗುಣಾತೀತನಾದ ರೂಪಾತೀತನಾದ ಪರಮಾತ್ಮನ ಸ್ವರೂಪವನ್ನು ತಿಳಿಸಿ ಅವರಿಗೂ ಕೂಡ ಪರಮಾತ್ಮರನ್ನಾಗಿ ಮಾಡುವುದು, ಜೀವರನ್ನ ಶಿವನನ್ನಾಗಿ ಮಾಡುವವನೇ ಗುರು. ತಾನು ಶಿವನಾಗಿ ತನ್ನ ನಂಬಿದ ಜೀವರುಗಳು, ಅವರ ಶಿಷ್ಯರಾಗಿರ್ಬೋದು, ಅನುಯಾಯಿಗಳಾಗಿರ್ಬೋದು, ಅವರನ್ನ ಗುಣಾತೀತ ರೂಪಾತೀತ ಮಾಡೋಂಥವ್ರಿಗೆ ಗುರುಗಳಂತಾರೆ. ನಮ್ದೇನಿದ್ರು ತತ್ವದ ಗುರು, ಜ್ಞಾನದ ಗುರು. ವ್ಯಕ್ತಿ ಗುರು ಹೆಂಗಿರ್ಬೇಕು ಅಂದ್ರೆ ಆ ತತ್ವಕ್ಕೆ ತಕ್ಕಂತೆ ಇರಬೇಕು. ಅದಕ್ಕೆ ಗುರು ಎಂಬ ಶಬ್ದದಲ್ಲಿ 2 ಅಕ್ಷರಗಳಿವೆ. ಗು ಎಂದರೆ ಗುಣಾತೀತವೆಂದು ಅರ್ಥ, ರು ಎಂದರೆ ರೂಪಾತೀತವೆಂದು ಅರ್ಥ. ಹೀಗೆ ಗುಣಾತೀತನು ರೂಪಾತೀತನು ಆದ ಅರ್ಥಾತ್ ಗುಣಾತೀತಗೆ ನಿರ್ಗುಣ ಅಂತಾರೆ, ರೂಪಾತೀತಕ್ಕೆ ನಿರಾಕಾರ ಅಂತಾರೆ. ಪರಮಾತ್ಮ ಸ್ವರೂಪವನ್ನು ತಿಳಿಸಿಕೊಡಬಲ್ಲ ಸಾಮರ್ಥ್ಯವುಳ್ಳವನೇ ಶ್ರೀ ಗುರು. ಅದಕ್ಕೆ ಗುಣಾತೀತ ಅನ್ನೋದಕ್ಕೆ ಅವರು ವಿಶ್ಲೇಷಣೆ ಕೊಡ್ತಾರೆ. ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯರು, ಪರಮ ಪೂಜ್ಯ ಕಾಶಿ ಜಗದ್ಗುರುಗಳ ಒಂದು ವಿಶ್ಲೇಷಣೆ ಇದು. ಆ ಗುರುಗಳ ಪಾದಗಳಿಗೂ ನಾವು ಇವತ್ತ ಹೃತ್ಪೂರ್ವಕವಾಗಿ ನಮಿಸಬೇಕು. ಯಾಕಂತಂದ್ರೆ ವರ್ತಮಾನದಲ್ಲಿ ಅವರೇ ನಮಗೆ ವ್ಯಾಸ ಮಹರ್ಷಿಗಳಿದ್ದಂಗೆ ಏನೆಲ್ಲ ಆಧ್ಯಾತ್ಮಿಕ ಸಾಹಿತ್ಯವನ್ನ ಸಂಗ್ರಹ ಮಾಡಿ ನಮಗೆ ಸರಳವಾಗಿ ತಿಳಿಯುವಂಗ ಪಂಚಪೀಠಾಧೀಶ್ವರರು ನಮಗೆ ಜ್ಞಾನ ಕೊಡ್ತಾ ಇದ್ದಾರೆ. ಮತ್ತ ಪಂಡಿತ್ ಪೀತಾಂಬರ್ಜಿಯವರು ಮತ್ತೆ ಸಾಧು ನಿಶ್ಚಲ್ದಾಸಿಯವರು ಸುಮಾರು 500 ವರ್ಷಗಳ ಪರ್ಯಂತ ಅವರು ವಿಚಾರ ಸಾಗರದ ಮೂಲಕ ಮತ್ತು ವಿಚಾರ ಚಂದ್ರೋದಯದ ಮೂಲಕ ಈ ಲೋಕಕ್ಕೆ ಕರುಣಿಸ್ತಾ ಇದ್ದಾರೆ ಜ್ಞಾನವನ್ನ.
ನಮಗೂ ಕರುಣಿಸ್ತಾ ಇದ್ದು ಸುಮಾರು 5 ರಿಂದ 7 ವರ್ಷ ಆಯಿತು. ಆ ಒಂದು ವಿಚಾರ ಸಾಗರ, ವಿಚಾರ ಚಂದ್ರೋದಯ ಬಂದ ಮೇಲೆ ಅದರೊಳಗಿದ್ದಂಥ ಕ್ರಮಬದ್ಧವಾದ ಸಾಧನೆ ಬೇರೆ ಯಾವ ಶಾಸ್ತ್ರದಲ್ಲಿ ಇರಲಾರದ ಕಾರಣ ನಾವು ಅದನ್ನ ಗೌರವಿಸಿ ನಾವೆಲ್ಲರೂ ಶುದ್ಧ ಬ್ರಹ್ಮಪೀಠದವರು ಆ ಒಂದು ಸಾಧನೆಯಲ್ಲಿ ತೊಡಗಿವಿ. ಇವತ್ತಿನ ದಿವಸ ನಾವು ಸಾಧು ನಿಶ್ಚಲ್ ದಾಸ್ ಜಿಯವರಿಗೆ, ಪಂಡಿತ್ ಪೀತಾಂಬರ್ಜಿಯವರಿಗೆ, ಪಂಚಪೀಠಾಧೀಶ್ವರರಿಗೆ ಮತ್ತೆ ನಮಗ ಒಂದು ಅಕ್ಷರವನ್ನ ಕಲಿಸಿ ಅಲ್ಲಿಂದ ಇಲ್ಲಿ ತನಕ ನಮಗೆ ಜ್ಞಾನವನ್ನ ಯಾರ್ಯಾರು ಕರುಣಿಸ್ಯಾರ ಎಲ್ಲಾ ಶಾಸ್ತ್ರಗಳಿಗೆ, ಎಲ್ಲಾ ಗುರುಗಳಿಗೆ ನಾವು ಇವತ್ತ ಹೃತ್ಪೂರ್ವಕವಾಗಿ ಗೌರವಿಸಬೇಕಾದಂತ ದಿನ. ಅದು ಎಂತಂದ್ರೆ ಗುರುಪೂರ್ಣಿಮಾ ಇಡೀ ವರ್ಷ ಗುರುವಿನ ಮುಖ ನೋಡ್ಲಾರ್ದು ಎಲ್ಲೆಲ್ಲೋ ಇರ್ತಾರಲ್ಲ ಗುರುಗಳು, ಶಿಷ್ಯರು, ಅಂತವ್ರ ಸಲುವಾಗಿ ಇದು ಗುರುಪೂರ್ಣಿಮಾ. ಪ್ರತಿನಿತ್ಯ ಗುರುಗಳ ಜೊತೆಗೆ ಸಂಬಂಧ ಇಟ್ಟುಕೊಂಡು ತತ್ವಜ್ಞಾನ ಕೇಳುವಂತವ್ರಿಗೆ ಏನು ಗುರುಪೂರ್ಣಿಮಾದಂತ ವಿಶೇಷ ಏನಲ್ಲ. ದಿನ ಹೋಳಿಗೆ ಉಣ್ಣವನಿಗೆ ಅಮಾಸೆ ಹೋಳಿಗೆ, ಹುಣ್ಣಿಮೆ ಹೋಳಿಗೆ, ಹಬ್ಬದ ಹೋಳಿಗೆ ಅಂತ ಏನು ವ್ಯತ್ಯಾಸ ಇರಂಗಿಲ್ಲ. ಇವತ್ತಿಗೆ ನಿನ್ನೆಗೆ ಏನು ವ್ಯತ್ಯಾಸ ಅದ ರೀ? ನಿನ್ನೆಗೆ ಇದ್ದದ್ದೇ ಇವತ್ತು. ನಾವು ನೀವು ಎಲ್ಲರೂ ಕೂತು ಚಿಂತನೆ ಮಾಡಾಗ ನಮ್ಗೇನು ಗುರುಪೂರ್ಣಿಮಾದಂತ ವಿಶೇಷ ಆಚರಣೆ ಅಲ್ಲ. ಎಂದೂ ಗುರುಗಳ ಹತ್ರ ಹೋಗಲಾರ್ದವ್ರು ವರ್ಷಿಗೊಮ್ಮರೆ ಗುರುಗಳ ಹತ್ರ ಹೋಗ್ಬೇಕು ಅನ್ನಂತವ್ರಿಗೆ ಇದು ಗುರುಪೂರ್ಣಿಮಾದು ವಿಶೇಷ. ಒಂದು ಸಾರಿಯಾರೆ ಗುರುವಿನ ನೆನ್ಸ್ಕೊಂಡು ಹೋಗಪ್ಪ ಅಂತ. ನೀವು ಎಷ್ಟೇ ಜ್ಞಾನ ಗುರುಗಳಿರ್ಬೋದು, ಎಂಥ ಗುರುಗಳಿರ್ಬೋದು, ಬಹಳಷ್ಟು ರೀತಿ ಗುರುಗಳನ್ನ ಶಾಸ್ತ್ರದಾಗ ಬರೆದಾರ. ಆದ್ರೆ ನಿಮಗೊಂದು ಕಿವಿ ಮಾತು ಏನದ, ನಿಮ್ಮ ಮನೆಯ ಹಿರಿಯರು, ನಿಮ್ಮ ಮನೆಯಲ್ಲಿರುವಂತ ಮತ್ತೆ ಯಾರಾದರೂ ನಿಮ್ಮ ಬಂಧು ಬಳಗದವರು, ನಿಮ್ಮ ಗುರುಗಳು ಇವರು, ನಿಮ್ಮ ಮನಿ ದೇವರು ಇದು ಅಂತೇಳಿ ಹೇಳಿದ್ರು. ಕುಲದೇವರು ಅವೇನದವ, ಆ ದೇವರು ಕುಲಗುರು, ಕುಲದೇವರು, ಮನೆ ದೇವರು, ಮನೆ ಗುರುಗಳನ್ನ ಮೊದಲು ಗೌರವಿಸಬೇಕು. ಒಂದು ವೇಳೆ ನಿಮಗೆ ಅವ್ರು ಯಾರು ಇಲ್ಲ ಅಂತಂದ್ರೆ ಈಗ ಸದ್ಯ ನಿಮ್ಮ ಬಗ್ಗೆ ಯಾರು ಅತ್ಯಂತ ಕಾಳಜಿ ಮಾಡಿ ಜ್ಞಾನ ಹೇಳ್ತಾರ ಅವ್ರನ್ನ ಗುರುಗಳಂತೇಳಿ ನಡ್ಕೋಬೇಕು. ನಿಮ್ಮ ಗುರುಗಳು ಸಿಗೋ ತನಕ ಏನ್ ಮಾಡ್ಬೇಕು? ಈಗ ಯಾರು ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಜ್ಞಾನ ಹೇಳ್ತಾರ, ನಿಮ್ಮನ್ನು ಉದ್ಧಾರ ಮಾಡ್ಬೇಕಂತಾರ ಅವ್ರನ್ನೇ ನಿಮ್ಮ ಗುರುಗಳಂತೇಳಿ ಮಾಡ್ಕೋಬೇಕು. ಮಾಡ್ಕೊಂಡು ಒಟ್ಟ ಗುರುವಿನ ಸಾನ್ನಿಧ್ಯದೊಳಗಿದ್ದು ಶ್ರವಣ ಮನನ ನಿಧಿಧ್ಯಾಸನ ಮಾಡಬೇಕು. ಅದಕ್ಕೆ ಇವ್ರು ಏನ್ ಮಾಡ್ಯಾರ, ಈಗ ಗುಣಾತೀತ ಅನ್ನೋದ್ರ ಸಲುವಾಗಿ ಆ ಒಂದು ಶಬ್ದದ ವಿಶ್ಲೇಷಣೆ ಮಾಡ್ತಾರೆ. ಪ್ರಕೃತಿಯಲ್ಲಿ ಸತ್ವ, ರಜ, ತಮ ಎಂಬ 3 ಗುಣಗಳಿರುತ್ತವೆ. ಅದರಂತೆ ಪ್ರಕೃತಿಯಿಂದ ಜನಿಸಿದ ಪ್ರಪಂಚದಲ್ಲಿ ಮತ್ತು ಪ್ರಪಂಚದಲ್ಲಿ ಜನಿಸಿದ ಪ್ರತಿಯೊಬ್ಬ ವ್ಯಕ್ತಿ, ಆ ವ್ಯಕ್ತಿಯ ಅಂತಃಕರಣದಲ್ಲಿ ಈ 3 ಗುಣಗಳಿರುತ್ತವೆ. ಆ ಪ್ರಪಂಚದೊಳಗೂ ಸತ್ವ, ರಜ, ತಮ ಅದ. ಈಗೊಂದು ಕಲ್ಲದ, ಕಲ್ಲಿನೊಳಗೆ ಸತ್ವ, ರಜ, ತಮ ಆದ ಇಲ್ಲ? ತಮ ಗುಣ ಜಾಸ್ತಿ ಅದ ಅಷ್ಟೇ. ತಮ ಗುಣ ಜಾಸ್ತಿ ಅದ ಕಲ್ಲಿನಾಗ. ಚೇತನ ಹೆಂಗ ಆಕ್ಟಿವ್ ಆಗಿ ಹಾಕೋತ ಹೋಗ್ತೀವಿ, ಹಂಗಂಗ್ ಸತ್ವಗುಣ ಹೆಚ್ಚಾಕೋತ ಹೋಗ್ತದ. ಅತ್ಯಂತ ಹೆಚ್ಚು ಸತ್ವಗುಣ ಮನುಷ್ಯನಲ್ಲಿ ಮತ್ತೆ ಈ ಒಂದು ಆಧ್ಯಾತ್ಮಿಕ ಸಾಧನೆ ಮಾಡುವಂತ ಸಾಧಕರಲ್ಲಿ ಅತ್ಯಂತ ಹೆಚ್ಚು. ಅದಕ್ಕಿಂತ ಕೆಳಗೆ ಸಾಧನೆ ಮಾಡ್ಲಾರ್ದವ್ರು, ಅದಕ್ಕಿಂತ ಕೆಳಗಾದಂಗೆಲ್ಲ ಜಡ ಪ್ರವೃತ್ತಿ ಹೋಗ್ಬಿಡ್ತದಲ್ಲ. ಜಡ ವಸ್ತುಗಳಲ್ಲಿನೂ ಆದ ಕೆಳಗಾದಂಗ ತಮೋಗುಣ ಜಾಸ್ತಿ, ಮ್ಯಾಲ್ ಬಂದಂಗ ಸತ್ವಗುಣ ಜಾಸ್ತಿ. ಅವೆರಡರ ಮಧ್ಯೆ ರಜೋಗುಣ ಇರ್ತದೆ. ಹೀಗಾಗಿ ಪ್ರತಿಯೊಂದರೊಳಗೂ ಎಲ್ಲೆಲ್ಲಿ ಪರಮಾತ್ಮ ಅದನ, ಆ ಪರಮಾತ್ಮನ ಜೊತೆಗೇನೆ ಆ ಪ್ರಕೃತಿ ಕೂಡ ಅದ. ಆ ಪ್ರಕೃತಿ ಇದ್ದಲ್ಲಿ ಈ 3 ಗುಣಗಳದವ. ಮತ್ತೆ ಎಲ್ಲಿ ಪರಮಾತ್ಮ ಅದನ ಅಲ್ಲಿ ಸಚ್ಚಿದಾನಂದ. ಇದು ಸತ್ವ, ರಜತಮ, ಅದು ಸತ್ಚಿತ್ ಆನಂದ. ಈ ಎಲ್ಲ ತತ್ವಗಳು ಜೊತೆ ಜೊತೆಯಾಗೇ ಇರ್ತಾವ, ಪ್ರತಿಯೊಂದು ವಸ್ತುವಿನಲ್ಲಿ ಅದಾವ. ಅದಕ್ಕೆ ಪ್ರಕೃತಿ ಒಳಗೂ ಆ 3 ಗುಣ ಅದಾವ. ಆ ಪ್ರಕೃತಿಯಲ್ಲಿ ಹುಟ್ಟಿದ ಜೀವ ಏನದನ, ಆ ಜೀವನಲ್ಲಿಯೂ ಆ 3 ಗುಣಗಳದಾವ. ಎಲ್ಲರಲ್ಲಿ ಅದಾವ, ಎಲ್ಲಾ ಕಡೆ ಆ ಗುಣಗಳದಾವ.
ಈ ಗುಣಗಳೇ ಸೃಷ್ಟಿಯ ವ್ಯವಹಾರಕ್ಕೆ ಕಾರಣಗಳಾಗಿವೆ. ಈ ಜಗತ್ತಿನೊಳಗೆ ಏನು ವ್ಯವಹಾರ ನಡೀತದೋ ಅದೆಲ್ಲದಕ್ಕೂ ಈ ಗುಣಗಳೇ ಕಾರಣ ಆಗ್ಯಾವ. ಈ ಮೂರು ಗುಣಗಳೇನದವ ಹೆಚ್ಚು ಕಡಿಮೆ ಒಬ್ಬೊಬ್ಬರ ಬಳಿ ಒಂದು ಗುಣ ಹೆಚ್ಚ ಒಂದು ಗುಣ ಕಡಿಮೆ ಇರ್ತಾವ. ಅಂತೆಯೇ ಸಮಸ್ತ ಸೃಷ್ಟಿಯೆಲ್ಲ ಗುಣಮಯವಾಗ್ಯಾವ. ಸತ್ವಗುಣ, ರಜೋಗುಣ, ತಮೋಗುಣ. ಈಗ ಯಾರೇ ನಿಮ್ಮನ್ನ ಎದುರು ಕಂಡು ಕೂಡ್ಲೇನೆ ಬರೀ ಗುರುಗಳೇ ಅಂತೇಳಿ ನಿಮಗೆ ಭಯಂಕರ ಗೌರವಿಸಿ ಮನೆಯಾಗಿದ್ರ ಬಹಳ ಉಪಚಾರ ಮಾಡಿ ಮತ್ತ ಎಲ್ಲರೇ ಹೊರಗಿದ್ರ ಬರೀ ಚಾ ಕುಡಿಯಮ್ಮ ಅಂತೇಳಿ ಕರ್ಕೊಂಡು ಹೋಗಿ ಏನಾರ ಒಂದು ಟಿಫಿನ್ ಮಾಡ್ತಿದ್ರು, ಚಾ ಬಿಸ್ಕಿಟ್ ಮಾಡಿದ್ರು, ಏನೋ ಮಾಡಿದ್ರು ಅಂದ್ರೆ ಅವ್ರು ಎಂತ ಗುಣದಾಗದಾರ? ಸತ್ವ ಗುಣದಾಗಿರ್ತಾರ. ಮತ್ತ ಏನರೇ ನಿಮಗ ಚಾ ಕುಡಿಸಿಕ್ಕೆ ನಿಮ್ ಸಂಗಟ್ ಮಾತಾಡಿ ಮತ್ತ ನಿಮ್ಮ ಮನೆಯ ವಿಷಯವನ್ನ ತೆಗೆದು ನಿಮ್ಮ ಮ್ಯಾಲ ಏನಾರ ಅಧಿಕಾರ ಮಾಡಿ ಮಾತಾಡ್ಲಕತ್ತಾರ ಅಂತಂದ್ರೆ ಹಂಗ್ ಮಾಡ್ರಿ ಹಿಂಗ್ ಮಾಡ್ರಿ, ನಿಮ್ ಮಕ್ಕಳ ಹೆಂಗ ಏನು ಅವೇನು ಮಕ್ಕಳ ಬಗ್ಗೆ ಜರ ಹುಷಾರಾಗಿರ್ರಿ, ಹಂಗ ಹಿಂಗ ಏನಾರ ನಮ್ಮ ಮ್ಯಾಲ ತಲೆ ಮೇಲೆ ಆರಂತ ಮಾತಾಡ್ಲಕತ್ತರು ಅಂದ್ರ ಎಲ್ಲರಿಗೆ ಅವ್ರವ್ರ ಸಂಸಾರ ಹೆಂಗ್ ನಡ್ಸ್ಕೋಬೇಕತ್ ಹೊಸ ಮಂದಿ ಪರ್ಫೆಕ್ಟ್ ಅದ್ರ. ಅವ್ರವ್ರ ಪರಿಸ್ಥಿತಿಗೆ ತಕ್ಕಂತೆ ಅವ್ರು ನಡ್ಕೋತಿರ್ತಾರ. ಆದ್ರೂ ಅವ್ರು ನಿಮ್ಗೆ ಏನಾರೇ ದೊಡ್ಡ ಹಿರಿಯರಾಗಿ ನಿಮ್ಗೆ ಅಡ್ವೈಸ್ ಮಾಡ್ಲಕತ್ತಾರಂದ್ರ ರಜೋಗುಣದಾಗಿರ್ತಾರ. ರಜೋಗುಣ ರಾಜಕೀಯ ಬುದ್ಧಿ. ನಮ್ಮನ್ನ ತಲೆ ಹಿಡಿಯವ್ರು ಇರ್ತಾರ. ಏನಾರ ಒಂದ್ ದೊಡ್ಡ ತಿಳುವಳಿಕೆ ಹೇಳಕ್ ಬಂದು ದೊಡ್ಡ ಶಾಣೆತನ ತಾವೇ ದೊಡ್ಡ ಅನುಭವಿಗಳಿಗತ್ತ ಹೇಳ್ತಿರ್ತಾರ. ಅಂತವ್ರ ಬಗ್ಗೆ ಬಹಳ ಹುಷಾರಿರ್ಬೇಕು. ಹುಳ ಬಿಡ ಕೆಲಸ ಮಾಡ್ತಿರ್ತಾರ ರಜೋಗುಣಿಗಳು. ನಿನ್ನೊಂದು ಇದು ಹಾಕ್ಯಾರ, ಏನು ರೀಲ್ ಬಿಟ್ಟಾರ ಎದ್ರಾಗ ಫೇಸ್ಬುಕ್ನಾಗ. ಒಬ್ರು ಒಂದು ಕೋಳಿ ಮಾರ್ಲಕತ್ತಾರ. ಕೋಳಿ ಮಾರೋರಿಗೆ ಎಷ್ಟು ಕೋಳಿ ಅಂದ್ರೆ 1,000. ಅವ ಸಹಜ ಗಿರಾಕಿ ಹೋಗ್ಯಾನ, ಜೋಬ್ನಾಗಿಂದು 1,000 ರೂಪಾಯಿ ಕೊಟ್ಟನ, ಒಂದ್ ಕೋಳಿ ತಗೊಂಡು ವಾಪಸ್ ಹೋಲಕತ್ತಾನ. ಎದ್ರ ಒಬ್ಬ ಮನುಷ್ಯ ಬಂದ. ಏನಂತಾನ, ಹೆಂಗ್ ತಗೊಂಡಿ ಕೋಳಿ? ಕೋಳಿ 1,000 ರೂಪಾಯಿ. 1,000 ಕೊಟ್ಟೆ? ಬಹಳ ಆಯ್ತು, 500 ರೂಪಾಯಿ ಕೊಡಿಸ್ತಿದ್ದೆ ನಾ ಇದ್ರ ಅಂತ. ಅದೇ ವ್ಯಕ್ತಿ ಮುಂದೆ ಹೋಗಿ ಮಾರಿದವ್ರಿಗೆ ಭೆಟ್ಟಿಯಾಗಿ ಹೆಂಗ್ ಮಾರಿದಿ ಕೋಳಿ ಅಂತ? 1,000 ರೂಪಾಯಿಗೆ ಮಾರೇನು? 1,000ಕ್ಕೆ ಮಾರಿದೆ? 1,500 2,000 ರೂಪಾಯಿಗೆ ಮಾರಬಹುದಾಗಿತ್ತು. ನಾ ಇದ್ದೀನಿ ಅಂತಂದ್ರೆ ನಿನಗೆ 2,000ಕ್ಕಿಂತ ಕಡಿಮೆ ಕೊಡಿಸ್ತಿದ್ದಿಲ್ಲ ಅಂತ. ಈಗ ಏನಾಯ್ತು, ಇಬ್ಬರದು ತಲೆ ಕೆಡಿಸಿದ್ನಿಲ್ಲ ವ್ಯಕ್ತಿ. ಆ ಕಡೆ 500 ರೂಪಾಯಿಗೆ ಸಿಗ ಕೋಳಿ 1,000 ಕೊಟ್ಟಿನಿ ಅಂತ ಅವ ತಲೆ ಕೆಡಿಸ್ಕೊಂಡ. ಇದು 2,000 ಸಿಗಕ್ ರೊಕ್ಕ ನಾನು ಬರೇ 1,000 ರೂಪಾಯಿ ಕೋಳಿ ಮಾರಿದ್ನಿ ಅಂತೇಳಿ ಇವ್ರ ತಲೆ ಕೆಡಸ್ದ. ಇವೆಲ್ಲ ರಜೋಗುಣಿಗಳದ ಕೆಲಸ. ನಮ್ಮ ತಲೆ ಮೇಲೆ ತಲೆ ಹಿಡ್ಕರಿರ್ತಾರ, ಬಹಳ ಹುಷಾರಿರ್ಬೇಕು. ಸತ್ವಗುಣಿ ಅಂದ್ರೆ ಒಬ್ಬರಿಗೊಬ್ಬರು ಭಾರಿ ಟ್ರೀಟ್ ಮಾಡ್ತಿರ್ತಾರ, ಪ್ರೀತಿ ನಿಂತಿರ್ತಾರ, ನಾವು ನೀವು ಒಂದೇ ಅನ್ನಂಗ್ ಮಾಡ್ತಿರ್ತಾರ. ರಜೋಗುಣ ಅಂದ್ರೆ ನಮ್ಮ ಮ್ಯಾಲ ಇದು ಮಾಡ್ತಾರ. ಮತ್ತೆ ಇನ್ನೊಂದಿಷ್ಟು ಮಂದಿ ಇರ್ತಾರ, ನಿಮ್ದು ಏನಾರೇ ಸಮಸ್ಯೆ ಅವ್ರಿಗೆ ಹೇಳಿದ್ರಿ ಅಂತಂದ್ರ ಅದನ್ನ ಅವ್ರು ಹೆಂಗ್ ತಗೋತಾರ ಅಂದ್ರ ತಮ್ಮ ಅನುಕೂಲಕ್ಕೆ ಬಳಸ್ಕೋತಾರ. ನಮ್ಮ ಸಮಸ್ಯೆಗಳು ನಾವು ಅದಿತ್ತೋರಿ, ನೀವೇನ್ ಚಿಂತೆ ಮಾಡ್ಬೇಡ್ರಿ ಅಂತ ಹೇಳಿ ಬಂದು ನಮ್ಮ ಮನೆಗೆ ಇಟ್ಟು ಚಾಕ್ ಕೊಡೋದು, ನಮ್ಮ ಮುಂದೆ ನಮ್ಮಂಗ, ಅವ್ರ ಮುಂದೆ ಅವ್ರಂಗ. ಅದೆಲ್ಲ ತಮೋ ಗುಣಗಳು, ಬ್ಯಾಡ್ ಹ್ಯಾಬಿಟ್ಸ್. ಅಂತ ಜನ ಇರ್ತಾರೆ. ಇವೆಲ್ಲ ಸ್ವಲ್ಪ ಹುಷಾರಾಗಿರ್ಬೇಕು. ಸತ್ವ, ರಜ, ತಮ. ಒಂದು ಸಾರಿ ಭಾರಿ ಹಚ್ಕೊಂಡವ್ರು ಮತ್ತೊಂದ್ ಸಾರಿ ಹಚ್ಕೊಳ್ಳಾರ್ದಂಗಿದ್ರ ಅಂದ್ರೆ ತಮೋ. ಅಂದ್ರೆ ಏನದ, ಒಂದೇ ವ್ಯಕ್ತಿ ನಿಮಗೆ ಇಲ್ಲಿ ಹೇಳ್ಬೇಕಾಗಿದ್ದು ಏನದ ಅಂತಂದ್ರೆ, ಒಂದೇ ವ್ಯಕ್ತಿ ಒಂದೊಂದ್ ಸಾರಿ ಒಂದೊಂದ್ ತರ ಇರ್ತಾರೆ. ಯಾರು ಬಂದ್ ಮಾಡ್ಯಾರ ಮೊಬೈಲ್ ಚಾಲು? ಯಾರ್ದು ಸೌಂಡ್ ಹಾಕತ್ತ? ಒಂದೇ ವ್ಯಕ್ತಿ ಒಂದೊಂದ್ ಸಾರಿ ಒಂದೊಂದು ಗುಣದಾಗ ಇರ್ತಾನ. ವಾಮ್ ಸತ್ವ ಗುಣದಾಗ ಇರ್ತಾನ, ವಾಮ್ ರಜೋ ಗುಣದಾಗ ಇರ್ತಾನ, ವಾಮ್ ತಮೋ ಗುಣದಾಗ ಇರ್ತಾನ. ನಾವು ಏನ್ ಮಾಡ್ಬೇಕು, ಒಂದು ಸಾರಿ ಅವ್ರ ಹಂಗ ಇದ್ದೊತ್ನಾಗ ಇಡೀ ಜೀವನ ಹಂಗೆ ಇರ್ತಾರ ಅಂತ ತಿಳ್ಕೊಬಾರ್ದು. ಸತ್ವಗುಣದಾಗಿದ್ದವ್ರು ಎಲ್ಲಾ ಕಾಲದಲ್ಲಿ ಸತ್ವಗುಣದಾಗ ಇರ್ತಾರಂತಿಲ್ಲ.
ಎಲ್ಲಾ ಕಾಲದಲ್ಲಿ ರಜೋಗುಣದಾಗಿರ್ತಾರಂತಲ್ಲ, ಎಲ್ಲಾ ಕಾಲದಲ್ಲಿ ತಮೋ ಗುಣದಾಗಿರ್ತಾರಂತಲ್ಲ. ನಾವು ವ್ಯಕ್ತಿಯ ಬಗ್ಗೆ ಭಿನ್ನಾಭಿಪ್ರಾಯ ತಾಳುವುದರ ಬದಲಿ ಆತ ವರ್ತಿಸ್ತಾ ಇರುವಂತ ಈ ಗುಣಗಳ ಬಗ್ಗೆ ನಾವು ಭಿನ್ನಾಭಿಪ್ರಾಯ ತಾಳಬೇಕು. ಆ ವ್ಯಕ್ತಿ ಯಾವಾಗ್ಲೂ ಒಂದೇ ತರ ಇರ್ತಾನಂತಲ್ಲ, ಇನ್ನೊಂದ್ ತರ ಇನ್ನೊಂದ್ ತರ ಇರ್ತಾನೆ. ಈಗ ಸಮುದ್ರದಾಗ ತೆರೆಗಳು ಬರ್ತಾವ ನೋಡ್ರಿ, ಒಂದಾಗುನ ಒಂದು ಬರ್ತಿರ್ತಾವ. ಸಮುದ್ರ ಹೆಂಗಿರ್ಬೇಕು ಹಂಗೆ ಇರ್ತದ. ಆದ್ರ ಒಂದು ಸತ್ವಗುಣದ ತೆರೆ ಬರ್ತದ, ಒಂದು ರಜೋಗುಣದ ತೆರೆ ಬರ್ತದ, ಒಂದು ತಮೋ ಗುಣದ ತೆರೆ ಬರ್ತದ. ಹಿಂಗ್ ಬರ್ತಾ ಇರ್ತಾವ, 3 ರೀತಿ ಬರ್ತಿರ್ತಾವ. ಬಂದ ಹೊತ್ನಾಗ ನಮ್ಮ ಕರ್ಮಕ್ಕ ಒಂದ್ ಅಂತ ತೆರೆ ಬಂದಿರ್ತದ. ನಮಗ ಅವ್ರದ್ದು ತಮೋ ಗುಣದ ತೆರೆ ಬಂದಿತ್ತು ಅಂದ್ರೆ ಅವ್ರ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಏನೆಲ್ಲನೂ ನಮ್ಮ ಮೇಲೆ ಸಂಶಯ ಪಡ್ತಿರ್ತಾರ ತಮೋ ಗುಣಿಗಳಾಗಿದ್ರಂದ್ರ. ಹಂಗಿದ್ದ ಹೊತ್ನಾಗ ಎಲ್ಲಾ ಕಾಲದಲ್ಲಿ ತಮೋ ಗುಣಿನೇ ಆಗಿರ್ತಾರಂತಲ್ಲ, ಎಲ್ಲ ಕಾಲದಲ್ಲಿ ರಜೋಗುಣಿನೇ ಆಗಿರ್ತಾರಂತಲ್ಲ, ಎಲ್ಲಾ ಕಾಲದಲ್ಲಿ ಸತ್ವಗುಣಿನೇ ಆಗಿರ್ತಾರಂತಲ್ಲ. ಯಾವ ವ್ಯಕ್ತಿಯ ಬಗ್ಗೆ ಪರ್ಮನೆಂಟ್ ಆಗಿ ಹಿಂಗೇನು ಅನ್ಕೊಳಕ್ ಹೋಗ್ಬಾರ್ದು. ಪೂಜೆ ಮಾಡ್ಕೋತಾರೆ, ಯಾಕೆ ಪೂಜೆ ಮಾಡ್ಕೊಳ್ಳಿ? ಆಯ್ತಲ್ಲ, ನೀವು ಪೂಜೆ ಮಾಡ್ಕೋಬೇಕ, ಸ್ನಾನ ಪೂಜೆ. ಅದಕ್ಕೆ ಮನುಷ್ಯನು ಸತ್ವಗುಣಿ ಇದ್ದನಂದ್ರ ಅವನ ಲಕ್ಷಣಗಳು ಹೇಳ್ತಾರೆ, ಬರ್ಕೊಳ್ರಿ. ಸತ್ವಗುಣದಿಂದ ಮನುಷ್ಯನು ಶಾಂತನು, ಧೀರನು, ದೈವಿ ಭಕ್ತ ಸಂಪನ್ನನು ಆಗುತ್ತಾನೆ. ಏನಾತನ? ಸತ್ವಗುಣ ಇತ್ತು ಅಂತಂದ್ರ ಶಾಂತ ಆಗ್ತಾನ, ಧೈರ್ಯವುಳ್ಳವನಾಗ್ತಾನ, ದೈವಿ ಸಂಪನ್ನ. ಇದೆಲ್ಲ ಸಾಧನೆ ಮಾಡ್ಬೇಕಂತ ಮನಸ್ಸು ಬರ್ತದೆ. ಇದು ಸತ್ವಗುಣಿಯ ಲಕ್ಷಣ. ರಜೋಗುಣದ ಲಕ್ಷಣ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಅದು ಇವೆಲ್ಲ ರಜೋಗುಣದ ಲಕ್ಷಣಗಳು. ಮತ್ತೆ ತಮೋ ಗುಣದ ಲಕ್ಷಣಗಳು ಏನದವ? ಆಲಸಿ, ನಮ್ಗೆ ಎದಕ್ ಬೇಕು ಅಂತ, ಮೂಢ, ಕಲಹಪ್ರಿಯ, ಜಗಳಗಂಟ, ಹಿಂಗಿದ್ದನಂತಂದ್ರೆ ತಮೋಗುಣಿ. ಈ ಜಗತ್ತಿನಲ್ಲಿ ಇರುವ ಮನುಷ್ಯರ ಸ್ವಭಾವಕ್ಕೆ, ವೈಪರೀತ್ಯಕ್ಕೆ ಈ ಗುಣಗಳೇ ಕಾರಣ. ವೈಪರೀತ್ಯ ಅಂದ್ರೆ ಬ್ಯಾಲೆನ್ಸ್ ಔಟ್ ಆಗತ್ತೆ, ವಿಪರೀತ, ನಾರ್ಮಲ್ ಇರಂಗಿಲ್ಲ, ಚೇಂಜ್ ಆಗ್ತಿರ್ತಾರಲ್ಲ. ಎದಕ್ಕೆ ಆಗ್ತಾರ ಅಂದ್ರೆ ಇದೇ ಕಾರಣಕ್ಕೆ ಆಗ್ತಾರ. ಹೀಗಾಗಿ ಯಾವ ಗುಣದ ಪ್ರಮಾಣ ಅಧಿಕವಾಗುವುದೋ ಆ ಸ್ವಭಾವ ಅವನಲ್ಲಿ ಎದ್ದು ಕಾಣುತ್ತಿರುತ್ತದೆ. ಒಂದೊಂದು ಕಾಲದಾಗ ಒಂದೊಂದು ಗುಣದಾಗ ಅಲ್ಲಿ ವರ್ತಿಸ್ತಾ ಇರ್ತಾನ, ಆ ಸ್ವಭಾವ ಬರ್ತಿರ್ತದೆ. ಅದಕ್ಕೆ ಮನುಷ್ಯನು ತನ್ನ ಸ್ವಭಾವವನ್ನು ಬದಲಿಸಿಕೊಳ್ಳಬೇಕಾದರೆ ಏನ್ ಮಾಡಬೇಕು? ತನ್ನ ಗುಣಗಳನ್ನು ಅರ್ಥ ಮಾಡಿಕೊಂಡು ಆ ಗುಣಗಳ ಬದಲಾವಣೆಗೆ ಪ್ರಯತ್ನಿಸಬೇಕು. ಈ ತ್ರಿವಿಧ ಗುಣಗಳಲ್ಲಿ ರಜ ಮತ್ತು ತಮೋ ಗುಣಗಳು ದುಃಖಮಯವಾದ ಸಂಸಾರ ಬುದ್ಧಿಯನ್ನು ಉಂಟು ಮಾಡುತ್ತವೆ. ನಮಗೆ ಸಂಸಾರಕ್ಕೆ ಎಳೆಯವ ಯಾವುವು ಅಂತಂದ್ರೆ ಇವು ರಜೋಗುಣ ಮತ್ತು ತಮೋ ಗುಣಗಳು. ಸಂಸಾರಕ್ಕೆ ಎಳೆಯವ ಯಾವುವು? ರಜೋಗುಣ, ತಮೋ ಗುಣ. ಪರಮಾರ್ಥಕ್ಕೆ ಎಳೆಯದು ಯಾವುದು? ಸತ್ವಗುಣ. ಇದು ಗೊತ್ತಾಗಬೇಕು ನಿಮಗೆ. ಈಗ ನಾವು ಸಂಸಾರಕ್ಕೆ ಎಳಿಲಕತ್ತದ ಸಾಧನೆ ಮಾಡೋದು ಬಿಟ್ಟು ಅಂತಂದ್ರೆ ನಾ ರಜೋಗುಣದಾಗ ಅದೀನಿ, ತಮೋ ಗುಣದಾಗ ಅದೀನಿ ಅಂತ ತಿಳ್ಕೋಬೇಕು. ಈ ಒಂದು ಸಾಧನೆ ಮಾಡೋದಕ್ಕ, ಗ್ರಂಥ ಅಧ್ಯಯನ ಮಾಡೋದಕ್ಕ, ಗುರು ದರ್ಶನಕ್ಕೆ ಹೋಗೋದಕ್ಕ, ಏನೇನು ಮಾಡಬೇಕಂತ ಪ್ರಯತ್ನ ಮಾಡ್ತೀವಿ, ಮೋಕ್ಷ ಸಾಧನೆ, ಅದೆಲ್ಲ ಸತ್ವಗುಣದ ಬಾಗಿಲು. ಆ ಸತ್ವಗುಣದ ಬಾಗಿಲ್ದಾಗ ಹೋದ್ರೆ ಅವೆಲ್ಲ ಆಗ್ತಾವ. ಅದಕ್ಕೆ ದುಃಖಮಯವಾದ ಈ ತ್ರಿವಿಧ ಗುಣಗಳಲ್ಲಿ ರಜೋಗುಣ ಹಾಗೂ ತಮೋ ಗುಣಗಳು ದುಃಖಮಯವಾದ ಸಂಸಾರದಲ್ಲಿ ಏನ್ ಮಾಡ್ತದೆ? ಸುಬುದ್ಧಿಯನ್ನು ಉಂಟು ಮಾಡಿ ಚಲೋ ಸಂಸಾರ ಮಾಡ್ಕೊಂಡು ತಿನ್ನಂಬ ಅಂತ ಕರ್ಕೊಂಡು ಹೋಗ್ತದೆ. ಜೀವಿಯನ್ನ ಕರ್ಕೊಂಡೋಗಿ ಜೀವಿಯನ್ನ ಬಂಧನಕ್ಕೆ ಒಳಪಡಿಸ್ತದ, ಏನು ಮುಕ್ತಗೊಳಿಸ್ತದ? ಚಂದ ಸಂಸಾರ ಮಾಡಿದವನಿಗೆ ಸಂಸಾರ ಚಲೋ ಮಾಡ್ಯಾನಂದ್ರ ಏನದ್ರ ಅರ್ಥ? ಚಲೋ ಬಂಧನಕ್ಕೆ ಒಳಗಾಗ್ಯಾನಂತ. ಒಳಗಾಗ್ಲಿಲ್ಲ
ದುಃಖಮಯ. ಈ ತ್ರಿವಿಧ ಗುಣಗಳಲ್ಲಿ ರಜೋಗುಣ ಹಾಗೂ ತಮೋ ಗುಣಗಳು ದುಃಖಮಯವಾದ ಸಂಸಾರದಲ್ಲಿ ಸುಬುದ್ಧಿಯನ್ನು ಉಂಟು ಮಾಡಿ ಸಂಸಾರದಲ್ಲಿ ಜೀವಿಯನ್ನು ಬಂಧನಗೊಳಿಸುತ್ತದೆ. ಪ್ರಾಯ ಈ ಸಂಸಾರದಲ್ಲಿ ಅತೀ ಸಾತ್ವಿಕರ ಸಂಖ್ಯೆ ವಿರಳವಾಗಿದ್ದು ರಜೋ ತಮೋ ಗುಣಗಳೇ ಹೇರಳವಾಗಿ ಕಾಣಿಸಿಕೊಳ್ಳುತ್ತವೆ. ಈ ಸತ್ವಗುಣಿಗಳ ಸಂಖ್ಯೆ ಕಡಿಮೆ, ರಜೋಗುಣಿಗಳು ತಮೋಗುಣಿಗಳೇ ಜಾಸ್ತಿ. ಅದಕ್ಕಾಗಿ ಸಂಸಾರದಾಗ ಸಿಕ್ಕೊಂಬಿದ್ದವರು 3 ರೀತಿ. ಯಾರು? ಮೀನಗಳು ಬಲಿ ಹಾಕಿರ್ತಾನಲ್ಲ ಮೀನುಗಾರ, ಒಂದ್ ರೀತಿ ಮೀನ ಇರ್ತಾವ, ಭಾರಿ ಹುಷಾರಿರ್ತಾವ ಅವು. ಆ ಬಲಿ ಸಮೀಪಕ್ಕೆ ಬರಂಗಿಲ್ಲ ಅವು. ಅದ್ರೊಳಗ ಎಂತ ಹುಳ ಯಾಕಿರ್ಲಕ್ಕ, ಎರೆ ಹುಳ ಯಾಕಿರ್ಲಕ್ಕ, ಏನ್ ಬೆಕ್ಕದಿರ್ಲಕ್ಕ, ಅವ ಯಾವ ನಮಗ್ ಬ್ಯಾಡೇ ಬೇಡ. ಆ ಎರೆ ಹುಳದನ ರುಚಿ ಅವು ಹೋಗಿ ಗಂಟಲ್ದಾಗ ಮಳಿ ಚುಚ್ಕೊಂಡು ಸಿಕ್ಕೊಂಡ್ಬೀಳ್ತಾವ. ಅದಕ್ಕೆ ಅವಕ್ಕೆ ಗೊತ್ತಿರ್ತದ ಅವು ಅದ್ರೊಳಗೆ ಸಿಕ್ಕೊಂಬೀಳಲಾರ್ದೆ ಹುಷಾರಾಗಿರಂತವು. ಒಂದಿಷ್ಟು ಸಂಸಾರ ಬಂಧನದೊಳಗೆ ಸಿಕ್ಕೊಂಬೀಳಲಾರ್ದಂಥವು ಮೀನುಗಳು ಒಂದ್ ರೀತಿ. ಇನ್ನ ಎರಡನೇ ರೀತಿ ಏನದವಪ್ಪ ಅಂದ್ರೆ, ಸಿಕ್ಕೊಂಬಿದ್ದವ, ಅಯ್ಯೋ ಈ ಎರೆಹುಳು ರುಚಿ ಇರ್ತದ ಸಿಕ್ಕೊಂಬಿದ್ದಕ್ಕೆ ನಮ್ ಗಂಟಲ್ದಾಗ ಮಳಿ, ಆ ಮಳಿಗೆ ಎರೆಹುಳಿ ಚುಚ್ಚಿರ್ತಾರ ಅವರು. ಎರೆಹುಳು ಏನ್ ಮಾಡಿರ್ತಾರ, ಮಳಿಗೆ ಚುಚ್ಚಿಬಿಟ್ಟಿರ್ತಾರ. ಅದು ಎರೆಹುಳಿ ತಿಲ್ಲಕ್ ಆದ ಕೂಡ್ಲೇನೆ ಅದು ಮಳೆ ಗಂಟೆಲ್ಲ ಸಿಕ್ಕೊಂಬಿದ್ ಬಿಡ್ತದ. ಅದು ಏನ್ ಮಾಡ್ತಾವ, ಕಡಿಗೆ ಬರಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾವ. ಆ ಬಲಿಲಿಂತ ಬಿಚ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾವ. ಅದ್ರೊಳಗೆ ಸಿಕ್ಕೊಂಬೀಳಾರ್ದು ಸತ್ವಗುಣ, ಸಿಕ್ಕೊಂಬಿದ್ದು ಹೊರಗೆ ಬರಬೇಕು ಅಂತ ಪ್ರಯತ್ನ ಮಾಡ್ಲಕತ್ತಿದ್ದು ರಜೋಗುಣ. ಸಿಕ್ಕೊಂಬಿದ್ದೇ ಗೊತ್ತಿಲ್ಲ ಕೆಲವೊಂದು ಮೀನುಗಳಿಗೆ. ಅವು ಏನ್ ಮಾಡ್ಲಕತ್ತವ, ಎರೆಹುಳುವಿನ ರುಚಿಯನ್ನ ಸವಿಲಕತ್ತವ. ಅದ್ರೊಳಗೆ ಬಂಧನಕ್ಕೆ ಒಳಗಾಗಿವೆ ಅಂತ ಗೊತ್ತಿಲ್ಲ, ಎರೆಹುಳುವಿನ ಸುಖವನ್ನ ಸವಿಲಕತ್ತವ. ಅಲ್ಲಿ ಮಳಿ ನಟ್ಟದ್ದು ಬ್ಯಾನಿ ಸಹಿತ ಅವಕ್ಕೆ ಆಗ್ತಾ ಇಲ್ಲ. ಅದೇ ರೀತಿ ಸಂಸಾರದೊಳಗ ದುಃಖ, ಅಪಮಾನ, ಹಿಂಸೆ ಎಲ್ಲ ಇದು ಮಳಿ ನಟ್ಟ ಬ್ಯಾನಿ ಹೆಜ್ಜೆಗೂ ಇದು ನೋವು ಕಷ್ಟ ಕೊಡ್ತಾ ಇದ್ರು ಸಹಿತ ಅವಿವೇಕತನ ಇರುವ ಕಾರಣ, ಯಾವುದು ನಿಜ ಸುಖ ಅನ್ನೋದು ಗೊತ್ತಿಲ್ಲದ ಕಾರಣ ಆ ನಟ್ಟ ಮಳಿನೇ ಏನಾಗ್ಯದ, ಅದೇ ಅವ್ರಿಗೆ ಸುಖ ಅನಿಸ್ಲಕ್ಕ ಸುಖ ಅನಿಸ್ತದ. ಅನಿಸಿ ಆ ಎರೆಹುಳುವನ್ನ ತಿನ್ಕೋತ ಕೂತಾವ. ಇದು ಒಂದು ರೀತಿ ಜೀವ. ಅದಕ್ಕೆ ಸತ್ವಗುಣಿಯಾದವರು ಎಂತ ಜೀವ ಅದು, ಎರೆಹುಳ ತಿನ್ಕೋತ ಅಲ್ಲಿ ನಟ್ಟು ನೋವನ್ನ ಸುಖವಾಗಿ ಅನುಭವಿಸ್ತಾ ಇರಲ್ಲ, ಹಿತವಾಗಿ ಅನುಭವಿಸ್ಲಿಕ್ಕತ್ತದಲ್ಲ. ಹೆಂಗ ಎಂತ ಗುಣ ಅದು? ನೋವೇ ಸುಖ. ತಮೋಗುಣಿಗೆ ನೋವೇ ಸುಖ, ಮತ್ತ ಮಲಿನವೇ ನಿರ್ಮಲ, ಅಪಮಾನವೇ ಸನ್ಮಾನ, ನಷ್ಟವೇ ಲಾಭ, ದುಃಖವೇ ಸುಖ. ಯಾರಿಗೆ? ತಮೋಗುಣಿಗೆ. ರಜೋಗುಣಿಗೆ ಏನಾಗ್ಯದ? ದೋಷ ದರ್ಶನ ಆಗ್ಯದ. ತಮೋಗುಣಿಗೆ ದೋಷ ದರ್ಶನ ಆಗಿಲ್ಲ, ರಜೋಗುಣಿಗೆ ದೋಷ ದರ್ಶನ ಆಗ್ಯದ. ಆದರೂ ಸಿಕ್ಕೊಂಬಿದ್ದದ, ಅದನ್ನು ಬಿಡಿಸ್ಕೊಳ್ಳಕ್ ಪ್ರಯತ್ನ ಮಾಡ್ಲಕತ್ತದ. ಅದ ರಜೋಗುಣ. ಸತ್ವಗುಣ ಅಂದ್ರೆ ಅದು ಹುಷಾರದ, ಅದರೊಳಗೆ ಸಿಕ್ಕೊಂಬೀಳಾರ್ದಂಗ ದೂರ ಉಳಿದದ. ಅದಕ್ಕೆ ಸತ್ವಗುಣಿಯಾದವರು ಕಾಯ್ದ ನೀರು ಬಾಷ್ಪವಾಗಿ ಊರ್ಧ್ವಗಾಮಿಯಾಗುವಂತೆ, ನೀರು ಕಾಯ್ದು ಮ್ಯಾಲೆ ಹೆಂಗ್ ಹೋಗ್ತದ ಹಂಗ ಸತ್ವಗುಣಿಗಳು ಏನ್ ಮಾಡ್ತಾರ, ತ್ಯಾಗ, ತಪಸ್ಸು, ಔದಾರ್ಯಾದಿ ಗುಣಗಳಿಂದ ಉತ್ಕೃಷ್ಟ ವಿಚಾರವುಳ್ಳವರಾಗುತ್ತಾರೆ. ಶ್ರೇಷ್ಠ ವಿಚಾರವುಳ್ಳವರಾಗಿ ಆಧ್ಯಾತ್ಮಿಕ ಸಾಧನೆ ಮಾಡ್ತಾರೆ. ಮತ್ತೆ ಯಾರು ಸತ್ವಗುಣಿಗಳೇನ್ ಮಾಡ್ತಾರ, ಆಧ್ಯಾತ್ಮಿಕ ಸಾಧನೆ ಮಾಡಿ ಮ್ಯಾಲ್ ಹೋಗ್ತಾರ ಅವ್ರು. ಮತ್ತೆ ಬಿದ್ದ ನೀರು ಇಳುಕಲ ಕಡೆಗೆ ಸಹಜವಾಗಿ ಹರಿದು ಹೋಗುವಂತೆ ರಜೋಗುಣಿಯಾದ ಮನುಷ್ಯ ಅಧೋಮುಖನಾಗಿ ಸ್ರಕ್, ಚಂದನ, ವನಿತಾದಿ ವಿಷಯಗಳಲ್ಲಿ ಆಸಕ್ತನಾಗುತ್ತಾನೆ. ಈ ಲೌಕಿಕ ವಿಷಯಗಳಲ್ಲಿ ಅವನು ಆಸಕ್ತನಾಗ್ತಾನ. ಇವನು ರಜೋಗುಣಿ. ತಮೋಗುಣಿ ಏನದನ, ಇವ ಹರಿತಾನೆ, ಅಟ್ಲೀಸ್ಟ್ ಅವ ಮಂಜುಗಡ್ಡೆ ಇದ್ದಂಗದನೋ ತಮೋಗುಣಿ. ಇನ್ನು ಮಂಜುಗಡ್ಡೆ ಬರ್ಫ್ ಮೇಲೆ
ಮೇಲೆಯೂ ಹೋಗುವುದಿಲ್ಲ, ಕೆಳಗೆಯೂ ಹೋಗುವುದಿಲ್ಲ. ಒಂದ್ ಕಡೆ ಬರ್ಫ್ ಇದ್ದಂಗೆ ಅವ ತಮೋಗುಣಿ ಏನದನ್ನ ಆಲಸ್ಯದಿಂದ ಕೂಡಿಕೊಂಡು ವ್ಯರ್ಥವಾಗಿ ಕಾಲಹರಣ ಮಾಡುತ್ತಿರುತ್ತಾನೆ. ಅದಕ್ಕೆ ಒಂದು ದೃಷ್ಟಾಂತ ಕೊಟ್ರು. ಏನು? ಓರ್ವ ಅತ್ಯಂತ ತಮೋಗುಣಿಯು ಆಲಸ್ಯೆಯು ಆದ ವ್ಯಕ್ತಿಯು ತನ್ನ ಹೊಲದಲ್ಲಿ ಒಂದು ಬೋರೆ ಹಣ್ಣಿನ ಗಿಡದ ಕೆಳಗೆ ಮಲಗಿದ್ದ. ಫಲನೂ ತಂದೆ, ಬಾರೆಹಣ್ಣಿನ ಗಿಡನೂ ತಂದೆ. ಆ ಗಿಡದ ಕೆಳಗೆ ಮಕ್ಕೋಣನ. ಗಿಡದೊಳಗಿನ ಹಣ್ಣುಗಳು ಪಕ್ವವಾಗಿ ಅದೆಷ್ಟೋ ಕೆಳಗೆ ಬಿದ್ದಿದ್ದವು. ಹಣ್ಣು ತಿನ್ನುವ ಇಚ್ಛೆ ಇದ್ದರೂ ಈ ಆಲಸಿಯಾದ ಭೂಪ ಸುತ್ತಮುತ್ತ ಬಿದ್ದಿರುವ ಹಣ್ಣುಗಳಲ್ಲಿ ಒಂದನ್ನೂ ಸಹ ತೆಗೆದುಕೊಳ್ಳಲು ಉದ್ಯುಕ್ತನಾಗಲಿಲ್ಲ. ತಿನ್ಬೇಕಂತ ಬಾರೆಹಣ್ಣು ತಿನ್ಬೇಕಂತ ಆಸೆ ಆದ್ರೂ ಸುತ್ತಮುತ್ತ ಬೇಕಾದಷ್ಟು ಹಣ್ಣು ಬಿದ್ದಾವ. ಅವು ಕೈಲೇ ಎತ್ತಿ ತಿನ್ಲಕ್ ತಯಾರಿಲ್ಲ. ಗಿಡದ ಕೆಳಗೆ ಹಂಗಾತ್ ಮಲ್ಕೊಂಡಾಗ ಏನಾಯ್ತು, ಗಿಡದ ಹಣ್ಣು ಅವನು ಎದಿ ಮೇಲೆ ಬಿತ್ತು. ಮಲ್ಕೊಂಡಾಗ ಒಂದು ಬಾರೆಹಣ್ಣು ಎದಿ ಮೇಲೆ ಬಿತ್ತು. ಯೋಗದಿಂದ ಒಂದು ಹಣ್ಣು ಅವನ ಎದೆ ಮೇಲೆಯೂ ಬಿತ್ತು. ಅದನ್ನು ಕೈಯಿಂದ ತೆಗೆದುಕೊಂಡು ಬಾಯಿಯೊಳಗೆ ಹೇಗೆ ಹಾಕುವುದು ಎಂಬುದಾಗಿ ವಿಚಾರಿಸುತ್ತಾ ಹಾಗೆಯೇ ಮಲಗಿದ್ದ. ಎಷ್ಟು ತಮೋಗುಣಿಗಳಂದ್ರೆ ಹೆಂಗಿರ್ತಾರಂದ್ರೆ ಹಿಂಗಿರ್ತಾರ. ಅಷ್ಟರಲ್ಲಿ ಒಬ್ಬ ಕುದುರೆ ಸವಾರ ಬಂದ ಹೋಗುವಾಗ ಸಮೀಪದ ದಾರಿಯಿಂದ ಮುನ್ನಡೆದಿದ್ದ. ಈ ಆಲಸ್ಯೆಯು ಆತನನ್ನ ನೋಡಿ ಕೂಗಿ ಕರೆದ. ಈತನು ಕೂಗುವುದನ್ನು ಕೇಳಿ ಕುದುರೆ ಸವಾರನ ಮನಸ್ಸಿನಲ್ಲಿ ಪಾಪ ಏನೋ ನೆಲಕ್ಕೆ ಬಿದ್ದನ, ಏನೋ ಸಾಯಬೇಕಾಗ್ಯದ ಅಂತ ಬಂದ. ಈತನಿಗೆ ಏನಾಗಿದೆಯೋ ಏನೋ ಅಂತ ನೆಲದ ಮೇಲೆ ಹಂಗಾತ್ ಬಿದ್ದಾನ ಅಂತೇಳಿ ಹೇಳಲು ತ್ರಾಣವಿಲ್ಲದಂತೆ ಕಾಣುತ್ತಿದೆ ಅಂತ ಅಂದ. ಹೋಗಿ ಎಬ್ಬಿಸಿದರಾಯಿತು ಎಂಬ ಯೋಚನೆ ಅವನಿಗೆ ಬಂದು ಆತನ ಸಮೀಪಕ್ಕೆ ಬಂದು ಕುದುರೆಯಿಂದ ಕೆಳಗಿಳಿದ. ನನ್ನಿಂದ ಏನು ಬೇಕಾಗಿದೆ ನಿನಗೆ ಅಂತ ಕೇಳಿದ ಮಲಗಿದ ವ್ಯಕ್ತಿಗೆ. ಏನೂ ಇಲ್ಲ, ನನ್ನ ಎದೆಯ ಮೇಲೆ ಒಂದು ಬೋರೆ ಹಣ್ಣು ಬಿದ್ದಿದೆ, ಅದನ್ನ ತೆಗೆದು ನನ್ನ ಬಾಯಿಯಲ್ಲಿ ಹಾಕು ಅಂದ. ನೋಡ್ರ, ಆರಾಮೇ ಅದನ. ಆದ್ರ ತನ್ನ ಕೈಲಿಂತ ಹಣ್ಣು ತಗೊಂಡು ಎದಿ ಮೇಲಿನ ಹಣ್ಣು ಬಾಯಿ ಒಳಗೆ ಹಾಕೊಳಕ್ ತಯಾರಿಲ್ಲ. ಅವನಿಗೆ ಹಾಕಂದ. ಆಗ ಕುದುರೆ ಸವಾರ ಹೇಳಿದ, ಎಲ್ಲವೋ ನೀನು ಇಷ್ಟು ಆಲಸಿಯಾಗಿದ್ದೀಯಾ? ಎದೆಯ ಮೇಲೆ ಬಿದ್ದ ಬೋರೆ ಹಣ್ಣನ್ನು ಬಾಯಲ್ಲಿ ಇಟ್ಟುಕೊಳ್ಳುವುದು ನಿನ್ನಿಂದ ಆಗುವುದಿಲ್ಲವೇ? ನಾನೇನೋ ನಿನ್ನ ಬಾಯಲ್ಲಿ ಬೋರೆ ಹಣ್ಣ ಇಡಬಹುದು, ಅದನ್ನು ಬಾಯಾಡಿಸುತ್ತ ತಿನ್ನಬೇಕಾದವನು ನೀನೇ ಅಲ್ಲವೇ? ಮತ್ತದು ಬಾಯರೇ ಹೆಂಗ ಆಡಿಸ್ತಪ್ಪ? ತಿನ್ಬೇಕಾದ್ರ ಬಾಯಿಗಿಟ್ಕೊಳಕ್ಕೆ ನೀ ತಯಾರಿಲ್ಲ ಅಂತಂದ್ರ ಇಷ್ಟೊಂದು ಆಲಸ್ಯಾಗಿ ಭೂಮಿಗೆ ಭಾರವಾಗಿ ಜೀವಿಸುತ್ತಿದ್ದೀಯಾ ಎಂದು ಬೆದರಿಸಿ ಏನ್ ಮಾಡ್ದ, ಕುದುರೆ ಹೊಡೆ ಚಬಕ ತಗೊಂಡು ಅವನಿಗೆ ಹೊಡೆದ. 4-6 ಏಟು ಥಳಿಸಿದಾಗ ಆಲಸ್ಯ ತೊರೆದು ಆ ಯುವಕ ಎದ್ದು ಓಡಿ ಹೋದ. ಇದೊಂದು ತಮೋಗುಣದ ಪರಮಾವಧಿಯ ಉದಾಹರಣೆ. ಜಗತ್ತಿನಲ್ಲಿ ತಮೋಗುಣಿಯಾದವರು ಇದಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಪ್ರಮಾಣದವರಾಗಿರುತ್ತಾರೆ. ಮೇಲೆ ವಿವರಿಸಿದ ಸತ್ವಗುಣಾದಿ ತ್ರಿಗುಣಗಳಲ್ಲಿ ರಜೋಗುಣ ತಮೋಗುಣಗಳು ಮನುಷ್ಯನನ್ನ ಏನ್ ಮಾಡ್ತವ? ಸಂಸಾರ ಅಭಿಮುಖರನ್ನಾಗಿ ಮಾಡುತ್ತವೆ. ಮತ್ತು ಸತ್ವಗುಣ ಮಾತ್ರ ಪರಮಾತ್ಮ ಅಭಿಮುಖಿಯನ್ನಾಗಿ ಮಾಡುತ್ತದೆ. ಆದ ಕಾರಣ ಸಾಧಕರಾದವರು ರಜೋಗುಣ ತಮೋಗುಣಗಳ ಪ್ರಮಾಣವನ್ನ ಕಡಿಮೆ ಮಾಡಿಕೊಂಡು ಸತ್ವಗುಣ ಅಧಿಕ್ಯವನ್ನ ಹೊಂದಿ ಆಧ್ಯಾತ್ಮ ಮಾರ್ಗದಲ್ಲಿ ಪ್ರವೃತ್ತರಾಗಬೇಕಾಗುತ್ತದೆ. ಮತ್ತೆ ರಜೋಗುಣ ತಮೋಗುಣ ಇರ್ಬೇಕಾ ಇರಬಾರ್ದ? ಏನ್ ಬರೀ ಸತ್ವಗುಣಿಯಾಗಿರ್ಬೇಕಾ? ಇರ್ಬೇಕು. ಆದ್ರ ಅವಕ್ಕ ಪ್ರಯಾರಿಟಿ ಕಡಿಮೆ, ಮಹತ್ವ ಕಡಿಮೆ. ರಜೋಗುಣ ತಮೋಗುಣ ಇರ್ಲಿಲ್ಲ, ಬರೇ ನಾನು ಪೂಜಾ ಪಾಠ ಧ್ಯಾನ ಇದೇ ಮಾಡ್ತೀನಿ ಅಂತಂದ್ರ ಹೊಟ್ಟೆ ಹೆಂಗ್ ತುಂಬಿಸ್ಬೋತೀರಿ? ಅದಕ್ಕ ಭೋಗ ಮೋಕ್ಷ ಎರಡಕ್ಕೂ ಸಮಾನ ಮಹತ್ವ ಕೊಡ್ಬೇಕು. ಏನ್ರಿ? ಸರಿಯಾಗಿ ಮಾಡ್ಕೋಬೇಕು. ಎಷ್ಟು ಬೇಕು ಅಷ್ಟು ಮಾಡ್ಕೋಬೇಕು, ಅವೇ ಜಾಸ್ತಿ ಮಾಡ್ಕೋಬಾರ್ದು. ಸತ್ವಗುಣ ಮಾಡ್ಲಕ್ ಹೋಗಿ ರಜೋ ತಮೋ ಗುಣಗಳನ್ನು ತೆಳಗ್ ಹೋಗಂಗಿಲ್ಲ.
ನಾ ಯಾವಾಗ್ಲೂ ಪೂಜೆ ಮಾಡ್ಕೊತೀನಿ ತಪಸ್ ಮಾಡ್ತೀನಿ ಅಂತ ಹೇಳಕ್ಕೆ ಒಬ್ಬ ಸ್ವಾಮಿ ಮಠದಾಗ ಕೂತನಂತಂದ್ರ ಆ ಮಠದಾಗ ದೊಡ್ಡ ಅಂಗಳ ಇರ್ತದ. ಅಂಗಳದಾಗ ಯಾವ ಗುಡಿಸಲು ಹಾಕೊಂಡಂತಂದ್ರ ಅವಾಗ ರಜೋಗುಣ ತಮೋಗುಣ ಬೇಕಾ ಬೇಡ? ತನ್ನ ಮಠದ ಒಂದು ಮೇರೆಗಳನ್ನ ನಾವು ಕಾಯ್ಕೋಬೇಕಾ ಬೇಡ? ಯಾರ್ಯಾಕೆ ಏನಕ್ಕೆ ಮಾಡಲ್ಲಕ್ ನಾ ಸತ್ತೋ ಗುಣಿ ಅದೀನಿ, ನಾ ದೇವ್ರ ಮನುಷ್ಯ ಇದೀನಿ ಅಂತ ಹೇಳಕ್ಕೆ ತನ್ನ ಶರೀರ, ತನ್ನ ಸ್ಥಾನ, ತನ್ನ ಮಾನ ಕಾಯ್ಕೊಳ್ಳೋದ್ರ ಸಲ ರಜೋಗುಣ ಇರಬೇಕು. ಆದ್ರೆ ಅವೇ ಮಹತ್ವ ಮಾಡಿಕೊಂಡು ಸತ್ವಗುಣ ಕೆಳಗೆ ಹಾಕಬಾರ್ದು. ಸತ್ವಗುಣ ಹೆಚ್ಚು ಸಾಧನೆ ಮಾಡಬೇಕು. ರಜೋತ್ತಮ ಗುಣಗಳು ನಾವೇನು ಕಡಿಮಿಲ್ಲ ಅಂತಂದ್ರೆ ಹೆಂಗಿರ್ಬೇಕು? ಮುಖ ಹೆಂಗಿರ್ಬೇಕು? ವ್ಯಾಘ್ರ ಹುಲಿ ಹೆಂಗ ಮುಖ ಇರ್ಬೇಕು. ಒಳಗ ಏನ್ ಬೇಕಾದ್ ಮಾಡ್ತಾನ, ರಜೋಗುಣಿ ತಮೋಗುಣಿಗತ್ಲೆ ಕಾಣಿಸ್ತಿರ್ಬೇಕು. ಒಳಗ ಹೆಂಗಿರ್ಬೇಕು? ಗೋವು ಇರ್ಬೇಕು. ಒಳಗ ಆಕಳ ಇರ್ಬೇಕು, ಮ್ಯಾಲ ಹುಲಿಗತ್ಲೆ ಕಾಣ್ತಿರ್ಬೇಕು. ಅದು ಬಿಟ್ಟು ಮ್ಯಾಲ ಆಕಳಗತ್ಲೆ ಕಂಡು ಒಳಗ ಹುಲಿಗತ್ಲೆ ಇದ್ರೆ ಸಮಾಜಕ್ಕೆ ಮೋಸ ಆಗ್ತದೆ. ಹೌದಲ್ರಿ? ಅದಕ್ಕೆ ಹೆಂಗಿರ್ಬೇಕು? ಗೋಮುಖ ವ್ಯಾಘ್ರ ಇರಬಾರ್ದು. ವ್ಯಾಘ್ರ ಮುಖದ ಗೋವು ಇರ್ಬೇಕು. ಇತ್ತಂತಂದ್ರೆ ಎಲ್ಲಾ ಗುಣಗಳು ಬೇಕು. ಆದ್ರೆ ತೋರಿಕೆಯಲ್ಲಿ ರಜೋತ್ತಮ ಇದ್ರೂ ಸಹಿತ ಒಳಗ ನಮ್ಮ ವರ್ತನೆ ಏನದ ರಜೋತ್ತಮ ಇದ್ರೂ ಸಹಿತ ಅಂತಃಕರಣದಲ್ಲಿ ಸತ್ವಗುಣದ ಸಾಧನೆ ಭರಿತರಾಗಿರಬೇಕು. ನಾವು ಬರೀ ಸತ್ವಗುಣಿಗಳಾದೇವಂತಂದ್ರ ಹಾವಿನ ಕತೆ ಹೇಳ್ತಾರಲ್ಲ, ಅವ ನಮಸ್ಕಾರ ಮಾಡ್ಲಕ್ ಬರ್ತತ್ತ ಗುರುಗಳಿಗೆ. ಬಂದಾಗ ನೀನೇನ ನಮಸ್ಕಾರ ಮಾಡ್ತಿ, ಎಲ್ಲ ಮಾಡ್ತಿ, ಮಂದಿ ಎಂತ ಪರಿ ಅಂಜತಾರ ನಿನಗ, ಜನರಿಗೆ ಕಚ್ಚದ್ ಬಿಟ್ಬಿಡು ನೀನು ಅಂತ ಹೇಳಿದ್ರಂತ ಗುರುಗಳು. ಹಂಗಿದ್ರ ನಮಸ್ಕಾರ ಮಾಡಂದ. ಮಂದಿ ಸಾಯ್ಲಕತ್ತಾರ ನೀನು ಕಚ್ಚಿ. ಆಯ್ತು ಗುರುವೇ, ನೀ ಹಂಗ ಹೇಳ್ತಿ ಹಂಗ ಕೇಳ್ತೀನಿ. ಅದು ಯಾವ ಜನ್ಮದ್ದು? ತನ್ನ ಭೋಗ ಅನುಭವಿಸ್ಲಕ್ ಹಾವಿನ ಜನ್ಮ ತಾಳಿ ಬಂದದ, ಗುರುವಿನ ಮಗನೇ ಇರ್ತದದು. ಆಯ್ತು ಗುರುವೇ, ನೀ ಹೇಳಿದ್ ಕೇಳ್ತೀನಿ ಅಂತ ಹೇಳಿ ಏನ್ ಮಾಡ್ತು? ಕಚ್ಚದ್ ಬಿಡ್ತು. ಗುರುಗಳು ಸುತ್ತಮುತ್ತ ಒಂದ್ 4 ಮಂದಿ ಶಿಷ್ಯರು ಅದಕ್ಕೆ ಕೇಳಿಸ್ಕೊಂಡ್ಬಿಟ್ಟಿದ್ರು. ಇದು ಹಾವಿಗೆ ಕಚ್ಚಬೇಡತ್ ಗುರುಗಳು ಆಜ್ಞೆ ಮಾಡ್ಯಾರ, ಅದಕ್ಕೆ ಕಚ್ಚಂಗಿಲ್ಲ ಅಂತ ಹೇಳ್ಯಾರ ಅಂತ ಹೇಳಿ. ಹಾವು ಎಲ್ಲಿ ಓಡಾಡಿದ್ರು ಅದು ಯಾರಿಗೆ ಕಚ್ಚಂಗಿಲ್ಲ, ಗುರುಗಳು ಹೇಳ್ಬಿಟ್ಟಾರ, ದೇವ್ರ ಹಾವು ಅದು. ಆಯ್ತು. ಮತ್ತೆ ಸುತ್ತಮುತ್ತ ಇದ್ದವ್ರು ಅದಕ್ಕೆ ಕಚ್ಚಂಗಿಲ್ಲ ಅಂತಂದ್ರೆ ಏನ್ ಮಾಡಿದ್ರು? ಅದಕ್ಕೆ ಕಡ್ಡಿ ತಗೊಂಡು ಚುಚ್ಚಿದ್ರು, ಕಲ್ ತಗೊಂಡು ಹೊಡೆದ್ರು, ಗಾಯ ಮಾಡಿದ್ರು, ಬಡಗಿ ತಗೊಂಡು ಹೊಡೆದ್ರು. ಅದು ತನ್ನ ಜೀವ ಉಳಿಸ್ಕೊಳ್ಳೋದೇ ಕಠಿಣ ಆಯ್ತು. ಗುರುಗಳು ಹೊಳ್ಳಿ ಬರೋ ಟೈಮ್ನೊಳಗ ಏನಾಯ್ತಪ್ಪ ಅಂತ ಕೇಳಿದ್ರು. ಏನಿಲ್ರಿ, ನಿಮ್ಮ ಉಪದೇಶ ಕೇಳಿ ನಾ ಮನೆವರ್ ಹಿಂಗಾಯ್ತು ನೋಡ್ರಿ. ಏನಾಯ್ತು? ಕಚ್ಚಬೇಡ ಅಂದಿರಿ, ನಾ ಕಚ್ಚದ್ ಬಿಟ್ಬಿಟ್ಟೆ, ಎಲ್ಲರೂ ನನಗೆ ಚಚ್ಚಲಕತ್ತಾರ, ಏನ್ ಮಾಡ್ಲಿ? ಹುಚ್ಚು ನನ್ನ ಮಗನೇ, ನಿನಗ ಕಚ್ಚದ್ ಬ್ಯಾಡ ಅಂತೇಳಿ ನೀ ಬುಸ್ ಅನ್ನೋದು ಬ್ಯಾಡ ಅಂದಿನಿ ನಾನು. ನೀ ಬುಸ್ ಅಂದೆ ಅಂತಂದ್ರೆ ಎಲ್ಲರೂ ಅಂಜಿ ಓಡೋತಾರ. ಬುಸ್ ಅನ್ಲಾರ್ದಕ್ಕ ಹಿಂಗಾಗ್ಯದ ನೋಡು. ಅದಕ್ಕೆ ರಜೋ ಗುಣಗಳು ತಮೋ ಗುಣಗಳು ಹೆಂಗಿರ್ಬೇಕು? ಬುಸ್ ಅನ್ನೋ ಮಟ್ಟಿಗಿರ್ಬೇಕು, ಕಚ್ಚಿ ಕೊಲ್ಲ ಮಟ್ಟಿಗಿರ್ಬಾರ್ದು. ನಾವು ಬರೇ ಸಾತ್ವಿಕರಾದೇವಂತಂದ್ರ ನಮ್ಮ ಮೈ ಮೇಲೆ ಅಂಗಿ ಚಡ್ಡಿ ಸಹಿತ ಉಳಿಸಂಗಿಲ್ಲ ಸಮಾಜ. ಎಲ್ಲ ಕಚ್ಕೊಂಡು ಬದಲೆ ಮಾಡಿ ಕಳಿಸ್ತದ. ಅದಕ್ಕೆ ನಮ್ಮ ರಜೋಗುಣ ತಮೋ ಗುಣಗಳು ನಮ್ಮ ಅಸ್ತಿತ್ವವನ್ನ ಇಲ್ಲಿ ಉಳಿಸ್ಕೊಳಕ ಬೆಳೆಸ್ಕೊಳಕ ಅವು ಬೇಕಾಗ್ತಾವ ಸಂಸಾರಕ್ಕಾಗಿ. ಮತ್ತು ಸತ್ವಗುಣ ಮೋಕ್ಷ ಸಾಧನೆಗಾಗಿ ಬೇಕು. ಹಿಂಗಾಗಿ ಮತ್ತೆ ರಜೋಗುಣ ತಮೋ ಗುಣಗಳ ಬಗ್ಗೆ ನೀವೆಲ್ಲರೂ ವೈರಾಗ್ಯ ತಾಳಂಗದಿರಿ. ಅದ್ರ ಸಲುವಾಗಿ ನಾವು ಅದನ್ನು ಹೇಳ್ತೀವಿ, ಇದನ್ನು ಹೇಳ್ತೀವಿ. ಅದಕ್ಕೆ ಹೀಗೆ ಜೀವ ಜಗತ್ತುಗಳು ಸಾಧಕರಾದವರು ರಜ ತಮ ಗುಣಗಳ ಪ್ರಮಾಣವನ್ನ ಕಡಿಮೆ ಮಾಡ್ಕೋಬೇಕು ಅಂತ ಹೇಳ್ಯಾರ. ಇಲ್ಲದಂಗೆ ಮಾಡ್ಕೋಬೇಕಂತ ಯಾರು ಹೇಳಲ್ಲ. ಸತ್ವಗುಣ ಅಧಿಕ್ಯವನ್ನ ಹೊಂದಿ ಆಧ್ಯಾತ್ಮ ಮಾರ್ಗದಲ್ಲಿ ಪ್ರವೃತ್ತರಾಗಬೇಕು. ಹೀಗೆ ಜೀವಗಳು ಜಗತ್ತುಗಳು ತ್ರಿಗುಣದಿಂದ ಕೂಡಿಕೊಂಡಿದ್ದರೂ ಶುದ್ಧ ಬ್ರಹ್ಮ ಹೆಂಗದನ? ಪರಶಿವ ಮಾತ್ರ ತ್ರಿಗುಣಾತೀತನಾಗಿದ್ದಾನೆ. ಆತನು ಗುಣಾತೀತನಾಗಿರುವಂತೆ ರೂಪಾತೀತನೂ ಆಗಿದ್ದಾನೆ. ನಮ್ಮ ದೇಶದಲ್ಲಿ ಪ್ರಾಚೀನ ಮಹರ್ಷಿಗಳು ನಿರಾಕಾರನಾದ ಪರಮಾತ್ಮನನ್ನು ಆರಾಧಿಸುವುದು ಸರ್ವರಿಂದಲೂ ಸಾಧ್ಯವಿಲ್ಲವೆಂದು ತಿಳಿದು ಅನೇಕ ಆಕಾರಗಳನ್ನು ಕಲ್ಪಿಸಿದ್ದಾರೆ. ನಮ್ಮ ಋಷಿ ಮುನಿಗಳು ಆ ಪರಮಾತ್ಮನನ್ನ
ನಿರಾಕಾರ ಇದ್ದವನಿಗೆ ಪ್ರಾರ್ಥಿಸ್ಲಕ್ಕ ಪೂಜಿಸ್ಲಕ್ಕ ಬರಲ್ಲತ್ತೇಳಿ ನಾನಾ ರೀತಿ ದೇವರುಗಳು ಕಲ್ಪಿಸಿ ಏನ್ ಮಾಡ್ಯಾರ ಋಷಿ ಮುನಿಗಳು 33 ಕೋಟಿ ಆಕಾರಗಳು ಇವೆಲ್ಲ ಏನದಾವ ಅಂದ್ರೆ ಪರಮಾತ್ಮನ ಸ್ವರೂಪನೇ ಅದಾವ, ಅವುಗಳನ್ನ ಪೂಜಿಸುವುದು. ಪರಮಾತ್ಮನ ಈ ನಾಮರೂಪಗಳು ಇಷ್ಟು ವಿಧವಾಗಿ ತೋರುತ್ತಿದ್ದರೂ ಆತನ ಮೂಲ ಸ್ವರೂಪ ಒಂದೇ ಆಗಿರುತ್ತದೆ. ಎಲ್ಲಾ ರೂಪಗಳು ಅನೇಕ ಇದ್ರೂ ಸಹಿತ ದೇವನೊಬ್ಬ, ನಾಮ ಹಲವು ರೂಪ ಹಲವು. ನಾಮ ಹಲವು ರೂಪ ಹಲವು ಇರಬಹುದು, ದೇವನ್ ಒಬ್ಬ. ಅದಕ್ಕೇನಂದ್ರು ಏಕಂ ಸತ್ ವಿಪ್ರ ಬಹುಧಾ ವದಂತಿ. ಒಂದೇ ಒಂದು ಸತ್ತು ವಿಪ್ರರು ಅಂತಂದ್ರ ಗುರುಗಳಾದವರು ನಾನಾ ರೀತಿ ಆಕಾರಗಳು ರೂಪಗಳನ್ನು ಕೊಟ್ಟಿದ್ದಾರೆ. ಅದನ್ನೇ ವಚನಕಾರರು ದೇವನೊಬ್ಬ ನಾಮ ಹಲವು ಎಂಬುದಾಗಿ ಉಪದೇಶಿಸಿದ್ದಾರೆ. ದೇವನೊಬ್ಬ ನಾಮ ಹಲವು, ಶುದ್ಧ ಬ್ರಹ್ಮ ಪೀಠದವ್ರು ಏನ್ ಹೇಳ್ಬೇಕು? ರೂಪನೂ ಹಲವು ಅಂತ ಹೇಳ್ಬೇಕು. ನಾಮ ಹಲವು ರೂಪ ಹಲವು. ಅದಕ್ಕೆ ಉಪನಿಷತ್ತುಗಳಲ್ಲಿ ಏನ್ ಹೇಳ್ಯಾರ? ಅಶಬ್ದಂ ಅಸ್ಪರ್ಶ ಅಸ್ಪರ್ಶಂ ಅರೂಪ ಅವ್ಯಯಂ. 4 ರೀತಿ ಅದಾವ. ಪರಮಾತ್ಮ ಹೆಂಗದನ? ಅಶಬ್ದ ನಿಶ್ಶಬ್ದದನ, ಮತ್ತೆ ಅಸ್ಪರ್ಶ ಅವನಿಗೆ ಮುಟ್ಲಿಕ್ಕಾಗಲ್ಲ, ಮತ್ತೆ ಅರೂಪ ರೂಪ ಇಲ್ಲ, ಮತ್ತೆ ಅವ್ಯಯ. ನಮ್ ಬ್ಯಾಟ್ರಿ ಚಾರ್ಜ್ ಏನಾಗ್ತದ? ಬರ್ತಾ ಬರ್ತಾ ಕಡಿಮೆ ಆಕೋತ ಹೋಗ್ತದ. ಪರಮಾತ್ಮನ ಚಾರ್ಜ್ ಚೇತನ ಎಂದು ಖರ್ಚಾಗಂಗಿಲ್ಲ, ಅವ್ಯಯ ಕಂಟಿನ್ಯೂ ಇರ್ತದ. ಅದು ಹಂಗೆ ಹೆಚ್ಚಾಗಲ್ಲ ಕಡಿಮೆ ಆಗಲ್ಲ. ಹಂಗ ಶಬ್ದ ಸ್ಪರ್ಶ ರೂಪಾದಿಗಳು ಇಲ್ಲದಿದ್ದರೂ ಇಂಥ ಸ್ಥಿತಿಯೇ ಪರಮಾತ್ಮನ ವಾಸ್ತವಿಕ ಸ್ಥಿತಿಯಾಗಿದೆ. ಹೀಗಿದ್ದರೂ ಸದಾ ಪ್ರಪಂಚದ ಆಕಾರದಲ್ಲಿ ಅನುರಕ್ತರಾಗಿರುವ ಚಿತ್ತವನ್ನ ಅದರಿಂದ ಹೊರತೆಗೆಯುವುದಕ್ಕಾಗಿ ಪರಮಾತ್ಮನಿಗೆ ಆಕಾರಗಳನ್ನು ಕಲ್ಪಿಸಿದ್ದಾರೆ. ಈ ಜೀವಿಗಳ ಚಿತ್ತ ಎದುರಾಗದ ಬರೇ ಸದಾ ಪ್ರಾಪಂಚಿಕ ವಿಷಯದಾಗ ಮುಳುಗಿದ್ದಕ್ಕ ಒಂದ್ ಸ್ವಲ್ಪ ಚಿತ್ತವನ್ನ ಹೊರಗೆ ತೆಗೆಯೋದಕ್ಕೆ ಏನ್ ಮಾಡ್ಯಾರ ಗುರುಗಳು? ಏನ್ ಮಾಡ್ಯಾರ? ಅದಕ್ಕೆ ನಾನಾ ರೀತಿ ನಾಮಗಳನ್ನ ರೂಪಗಳನ್ನ ಕಲ್ಪಿಸಿದ್ದಾರೆ. ಮಣ್ಣನ್ನು ತಿಂದು ಸಂತೋಷ ಪಡುತ್ತಿರುವ ಮಗುವಿಗೆ ಆ ಕೈಯಿಂದ ಮಣ್ಣನ್ನು ಕಸಿದುಕೊಂಡ ಮಾತ್ರಕ್ಕೆ ಸಮಾಧಾನವಾಗುವುದಿಲ್ಲ. ಅದಕ್ಕೆ ಬದಲಾಗಿ ಸಿಹಿ ಪದಾರ್ಥವನ್ನು ಕೊಟ್ಟಾಗ ಅದು ಮಣ್ಣನ್ನು ತಾನಾಗಿಯೇ ಬಿಡುವಂತೆ ಪ್ರಪಂಚದ ಆಕಾರದಲ್ಲಿ ಅನುರಕ್ತವಾಗಿರುವ ಮನಸ್ಸನ್ನ ಅದರಿಂದ ಮುಕ್ತಗೊಳಿಸುವುದಕ್ಕಾಗಿ ಪರಮಾತ್ಮನಿಗೆ ಈ ದಿವ್ಯ ಆಕಾರಗಳನ್ನು ಕಲ್ಪಿಸಿರುವುದು ಊಹಿಸಬಹುದಾಗಿದೆ. 33 ಕೋಟಿ ದೇವತೆಗಳ ಬಗ್ಗೆ ಯಾರೇ ಮೂಗು ಮುರಿತಿದ್ರು ಅಂತಂದ್ರೆ ನಾನಾ ರೀತಿ ನಾಮ, ನಾನಾ ರೀತಿ ರೂಪ, ನಾನಾ ರೀತಿ ಅದರ ಲೀಲೆಗಳನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಆ ಎಲ್ಲ ಲೀಲೆಗಳು ಒಬ್ಬನೇ ಪರಮಾತ್ಮನ ಲೀಲೆ ಅಂತೇಳಿ ಅರಿವುಳ್ಳವರು ತಿಳ್ಕೋಬೇಕು. ಅರಿವುಗೇಡಿಗಳು ಆ ದೇವತೆಗಳಿಗೆ ಅವ್ರು ಏನಾರ ಟೀಕೆ ಮಾಡ್ತಿದ್ರು ಅಂತಂದ್ರ ತಿಳಿಸಿ ಹೇಳಕ್ಕೆ ಪ್ರಯತ್ನ ಮಾಡ್ಬೇಕು. ತಿಳ್ಕೊಳ್ಳಿಲ್ಲ ಅಂತಂದ್ರೆ ಹಾಳ ಬೀಳ್ರಿ ಅಂತೇಳಿ ಬಿಟ್ಟು ಬಿಡ್ಬೇಕು ಅಷ್ಟೇ. ಜ್ಞಾನಿಗಳು ಏನ್ ಮಾಡ್ಬೇಕು? ಏಕಂ ಸತ್ ವಿಪ್ರ ಬಹುಧಾ ವದಂತಿ. ಆ ಒಂದು ಸೂತ್ರಕ್ಕೆ ನಾವು ಗೌರವ ಕೊಟ್ಟು, ವೇದವಾಕ್ಯಕ್ಕೆ ಗೌರವ ಕೊಟ್ಟು, ಯಾವುದೇ ರೂಪ ಇರ್ಬೋದು, ಯಾವುದೇ ನಾಮ ಇರ್ಬೋದು, ಅದರ ಲೀಲೆ ಏನೇ ಇರ್ಬೋದು, ಎಲ್ಲನೂ ಪರಮಾತ್ಮನ ಲೀಲೆ ಅಂತ ಅನ್ಕೊಂಡು ನಾವು ಅದನ್ನು ಗೌರವಿಸಬೇಕು. ಮಣ್ಣು ತಿನ್ನುವ ಮಗುವಿನ ಕೈಯಿಂದ ಮಣ್ಣನ್ನು ಬಿಡಿಸಿದಂತೆ ಒಂದು ದಿವಸ ಅದರ ಕೈಯಿಂದ ಏನ್ ಮಾಡ್ಬೇಕು? ಮಣ್ಣು ತಿನ್ನೋದು ಬಿಡಿಸಿ ಹಣ್ಣು ಕೊಟ್ರು. ಮುಂದೊಂದು ದಿವಸ ಶುಗರ್ ಜಡ್ ಬತ್ತ ಅನ್ಕೊಳ್ರಿ, ಡಾಕ್ಟರ್ ಏನ್ ಹೇಳ್ತಾನ? ಹಣ್ಣನ್ನು ತಿನ್ನೋದು ಬಿಡು ಅಂತಾನ. ಹಂಗ ಈ ಕರ್ಮ ಉಪಾಸನೆಗಳಿಗಾಗಿ ಕೆಲವೊಂದು ಪೂಜಾ ಪಾಠಗಳು, ಕೆಲವೊಂದು ಧ್ಯಾನಗಳು ಗುರು ಆದವನು ಹೇಳ್ತಾನೆ. ಅವಾಗ ಏನಾಯ್ತು? ಸಂಸಾರ ಎನ್ನುವ ಮಣ್ಣನ್ನು ತಿನ್ನದ ಬಿಡಿಸಿ ಈ ಹಣ್ಣು ತಿನ್ನೋದು ಕಲಿಸ್ದ. ಮುಂದೆ ಈ ಹಣ್ಣನ್ನು ಮೀರಿ ಹೋಗ್ಬೇಕಾಗಿದೆ. ತಾನೇ ಬ್ರಹ್ಮ ಸ್ವರೂಪ ಅಂತ ತಿಳ್ಕೋಬೇಕಾದ್ರೆ ತನ್ನಿಂದ ಭಿನ್ನವಾಗಿಟ್ಟು ಧ್ಯಾನ ಮಾಡೋದು,
ತನ್ನಿಂದ ಪರಮಾತ್ಮನನ್ನ ಭಿನ್ನವಾಗಿಟ್ಟು ಪೂಜೆ ಮಾಡೋದು, ಇದನ್ನು ಕೂಡ ಬಿಡಿಸಂತ ಕೆಲಸ ಗುರುವಾದವನು ಮಾಡ್ತಾನೆ. ಅದಕ್ಕೆ ಒಂದು ದಿನ ಕೈಯಲ್ಲಿ ಸಿಹಿ ಪದಾರ್ಥವನ್ನ ಬಿಡಿಸಬೇಕಾಗುತ್ತದೆ. ಪ್ರಪಂಚದ ಆಕಾರದಿಂದ ಹೊರಳಿಸುವುದಕ್ಕಾಗಿ ಪರಮಾತ್ಮನು ಈ 33 ಕೋಟಿ ದೇವತೆಗಳ ಆಕೃತಿಯನ್ನ ಕೈಗೆ ಕೊಟ್ಟಿದ್ದರೂ ಆ ಆಕೃತಿ ಕೂಡ ನಿಜವಾದದ್ದಲ್ಲ. ಅಂತಂದ್ರೆ ಏನಾಯ್ತು, ಈ ದೇವತೆಗಳಿಗೆ ಮೀರಿ ನಿಲ್ಲಬೇಕಾದ್ರೆ ಅವರು ಮೀರಿ ನಿಂತವ್ರ ಅಂತ ಮಾತಾಡ್ಬೇಕೆ ಹೊರತು ಏನೂ ಗಂಧ ಇರಲಾರ್ದವ್ರು ಆ ದೇವತೆಗಳ ಬಗ್ಗೆ ಮಾತನಾಡುವ ಯೋಗ್ಯತೆ ಅವರಿಗೆ ಇರಂಗಿಲ್ಲ. ಅವರೇನು ತಿಳ್ಕೊಂಡು ಜ್ಞಾನಿಗಳ ಹಂಗೆಲ್ಲ ಮಾತಾಡೋರು. ಜ್ಞಾನಿಗಳಾಡ ಮಾತುಗಳು ಇವರು ಅಜ್ಞಾನಿಗಳಾಡ್ತಿರ್ತಾರೆ, ಅದು ತಪ್ಪು. ವಾಸ್ತವಿಕವಾಗಿ ಪರಮಾತ್ಮನು ನಿರಾಕಾರನಾಗಿದ್ದಾನೆ ಎಂಬುದು ಸದ್ಗುರು ಶಿಷ್ಯನಿಗೆ ಕೊನೆಗೆ ತಿಳಿಸಲೇಬೇಕಾಗುತ್ತದೆ. ಹೀಗೆ ಕೊನೆ ಹಂತದಲ್ಲಿ ತನ್ನ ಶಿಷ್ಯನಿಗೆ ನಿರ್ಗುಣ ನಿರಾಕಾರನಾದ ಪರಮಾತ್ಮನನ್ನ ತಿಳಿಸಿಕೊಡುವವನೇ ಗುರು ಎಂಬುದಾಗಿ ಗುರುಪದದ ಅರ್ಥ ವಿಶ್ಲೇಷಣೆಯನ್ನ ಪೂಜ್ಯಪಾದರು ಮಾಡಿದ್ದಾರೆ. ಗುಣಾತೀತ ರೂಪಾತೀತ ಪರಮಾತ್ಮನನ್ನ ತಿಳಿಸಿಕೊಡೋದಕ್ಕ ಏನ್ ಮಾಡಿದ್ರು, ಒಂದ್ ಸ್ವಲ್ಪ ನಾಮರೂಪ ಇರಂತ ದೇವತೆಗಳ ಮೂರ್ತಿಗಳನ್ನ ಕೊಟ್ಟು ಅದು ಅದರ ಸಲುವಾಗಿ ಸಂಸಾರದಿಂದ ವಿಮುಖರಾಗಿ ಆಧ್ಯಾತ್ಮ ಮಾರ್ಗದತ್ತ ಹೊರಳುವುದಕ್ಕಾಗಿ ಮಾಡ್ಯಾರ. ಮುಂದ ಆ ರೂಪನೂ ಪರಮಾತ್ಮನಿಗೆ ಸಂಬಂಧ ಇಲ್ಲ, ಪರಮಾತ್ಮ ರೂಪಾತೀತ ಅದನ್ನಂತೇಳಿ ಆ ರೂಪಗಳನ್ನು ಗುರುವಾದವನು ಬಿಡಿಸ್ತಾನ, ಗುಣಾತೀತ ರೂಪಾತೀತ ಮಾಡ್ತಾನ. ಮುಂದ ವೀರಶೈವ ಸಿದ್ಧಾಂತದಲ್ಲಿ ಪ್ರತಿಪಾದಿಸಲ್ಪಟ್ಟ, ನೀವು ಸಾಮಾನ್ಯವಾಗಿ ಇಷ್ಟಲಿಂಗ ಪೂಜೆ ಮಾಡ್ತಿರಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಒಂದೆರಡು ವಿಷಯ ಹೇಳ್ತಾರ ಅವರು. ಪ್ರತಿಪಾದಿಸಲ್ಪಟ್ಟ ಇಷ್ಟಲಿಂಗ ಪೂಜೆಯು ಆ ನಿರ್ಗುಣ ನಿರಾಕಾರನಾದ ಪರಮಾತ್ಮನ ಪ್ರತೀಕವೇ ಆಗಿರುತ್ತದೆ. ಆ ನಿರ್ಗುಣ ನಿರಾಕಾರನಾದ ಪರಮಾತ್ಮನು ಪ್ರತಿಯೊಬ್ಬ ವ್ಯಕ್ತಿಯ ಹೃದಯದಲ್ಲಿ ಸದಾ ನಿವಾಸಗೈದಿದ್ದಾನೆ. ಬೀಜದಲ್ಲಿ ಅಂಕುರವಿರುವಂತೆ ಹೃದಯದಲ್ಲಿ ಆ ಪರಮಾತ್ಮನ ಅಸ್ತಿತ್ವ ಇರುತ್ತದೆ. ಯಾವ ರೀತಿ ಒಬ್ಬೊಬ್ಬ ಮನುಷ್ಯ ಅದನ ಅಂತಂದ್ರ, ಅದು ಒಂದು ಬೀಜ ನೆಲಕ್ಕೆ ಹಾಕಿದ್ರ ಸಸಿಯಾಗಿ ಹೊರಗೆ ಬರ್ತದಿಲ್ರಿ. ಬೀಜ ಮಣ್ಣಾಗ ಹಾಕಿದ್ರ ಸಸಿಯಾಗಿ ಹೊರಗೆ ಬರ್ತದಿಲ್ಲ, ಅಂಕುರ ಆದಿಲ್ಲ ಪ್ರತಿಯೊಂದು ಬೀಜದಾಗ ಇಲ್ಲ. ಹಂಗ ಪ್ರತಿಯೊಬ್ಬ ಮನುಷ್ಯನೊಳಗನು ಪರಮಾತ್ಮ ಎನ್ನುವ ಅಂಕುರ ಇದ್ದೇ ಆದ. ಇದನ್ನ ತಿಳಿಸುವುದಕ್ಕಾಗಿ ಇಷ್ಟಲಿಂಗವನ್ನ ಹೃದಯ ಮೇಲೆ ಧರಿಸುವ ಪದ್ಧತಿ. ನಿನ್ನೊಳಗ ಅಂಕುರ ಪರಮಾತ್ಮ ಇದ್ದಾನೆ ಎನ್ನುವ ಅರಿವು ಮೂಡಿಸೋದಕ್ಕೆ ಇಷ್ಟಲಿಂಗ ಪದ್ಧತಿ ಅದ. ಈ ಇಷ್ಟಲಿಂಗದ ಆರಾಧನಾ ರೂಪವಾದ ಶಿವಯೋಗದಿಂದಲೇ ಅಂತರಂಗದಲ್ಲಿಯ ಪ್ರಾಣಲಿಂಗ ಹಾಗೂ ಭಾವಲಿಂಗಗಳ ಆರಾಧನೆಯನ್ನು ಮಾಡಲು ಸಾಧ್ಯವಾಗುವುದು. ಈಗ ಒಳಗಿರುವ ಪ್ರಾಣಲಿಂಗ ಭಾವಲಿಂಗ ಏನದವಲ್ರಿ, ಅದಕ್ಕ ಮೊನ್ನೆ ರುದ್ರಾಭಿಷೇಕದಾಗ ಒಂದು ಮಂತ್ರ ಹೇಳಿದ್ರ ನಮ್ಮ ಗುರುಗಳು. ಅದಕ್ಕ ಅಧಿಷ್ಠಾನ ಯಾವುದು ಗೊತ್ತಿಲ್ಲ ನಮಗ್. ಪ್ರಾಣಲಿಂಗ ಅನುಭವ ಇಲ್ಲ, ಮತ್ತ ಭಾವಲಿಂಗನೂ ಅನುಭವ ಇಲ್ಲ. ಅದಕ್ಕ ಆ ಪ್ರಾಣಲಿಂಗ ಭಾವಲಿಂಗಕ್ಕೆ ಅಧಿಷ್ಠಾನ ವಸ್ತು ಯಾವುದು? ಆತ್ಮಕ್ಕೆ ಅಧಿಷ್ಠಾನ ವಸ್ತು ಯಾವುದು? ಗೊತ್ತಾಗಲ್ಲ. ಯಾವುದೂ ಇಲ್ಲ. ಆಮೇಲೆ ಮೊದಲು ನಾವೀಗ ಇಷ್ಟಲಿಂಗನೇ ಅಧಿಷ್ಠಾನ ಆಗಿಟ್ಕೋಬೇಕಂತ. ವೀರಶೈವನಾದವನು ಪ್ರಾಣಲಿಂಗ ಮತ್ತು ಭಾವಲಿಂಗಕ್ಕ ಆತ್ಮಲಿಂಗಕ್ಕ ಇಷ್ಟಲಿಂಗನೇ ಅಧಿಷ್ಠಾನ ಮಾಡಿಟ್ಕೋಬೇಕಂತ ರುದ್ರಾಭಿಷೇಕದೊಳಗೆ ಹೇಳ್ಯಾರ. ಅಂದ್ರೆ ಅಷ್ಟು ಮಹತ್ವ ಕೊಟ್ಟಾರ ಇಷ್ಟಲಿಂಗಕ್ಕನ್ನೋದು ಮಾನ್ಯ ಗೊತ್ತಾಯ್ತು ನಮಗ. ಇಲ್ಲಿ ಒಂದಿಷ್ಟು ಮಂದಿ ಅದು ಲಿಂಗದಾಗ ಏನಿಲ್ಲ, ಉರುಳಿಲ್ಲ ಲಿಂಗಾರ್ಚನೆ ಹಂಗ ಹಿಂಗ ಹೇಳಿ ಆ ಲಿಂಗದ ಬಗ್ಗೆ ಮಹತ್ವವನ್ನೇ ಕೆಡಿಸಿಬಿಟ್ಟಾರ. ಅಧಿಷ್ಠಾನ ಯಾವುದು ತಿಳ್ಕೋಬೇಕು. ವೀರಶೈವನಾದವನು ಇಷ್ಟಲಿಂಗದ ಮೂಲಕನೇ ಪ್ರಾಣಲಿಂಗದ ಅನುಸಂಧಾನ, ಇಷ್ಟಲಿಂಗದ ಮೂಲಕನೇ ಭಾವಲಿಂಗದ ಅನುಸಂಧಾನ ಮಾಡಬೇಕು.
ವೀರಶೈವನಿಗೆ ಇರುವ ಆದೇಶ ಇದು. ಗೊತ್ತಾಯ್ತ್ರ? ಯಾವ್ದು ಅಧಿಷ್ಠಾನ ವಸ್ತು ವೀರಶೈವನ ಶಿವಯೋಗ ಸಾಧನೆಗೆ? ಇಷ್ಟಲಿಂಗನೇ ಅಧಿಷ್ಠಾನ ವಸ್ತು. ಭಾರಿ ಹೇಳಿರೋದು. ಅದಕ್ಕೆ ಇಷ್ಟಲಿಂಗವನ್ನು ಹೃದಯದ ಮೇಲೆ ಧರಿಸುವ ಪದ್ಧತಿ. ಈ ಇಷ್ಟಲಿಂಗದ ಆರಾಧನಾ ರೂಪವಾದ ಶಿವಯೋಗದಿಂದಲೇ ಅಂತರಂಗದಲ್ಲಿಯ ಹಾಗೂ ಪ್ರಾಣಲಿಂಗ ಹಾಗೂ ಭಾವಲಿಂಗಗಳ ಆರಾಧನೆ ಮಾಡಲು ಸಾಧ್ಯವಾಗುವುದು. ನಿಮಗೆ ಪ್ರಾಣಲಿಂಗ ಅರ್ಥ ಮಾಡ್ಕೋಬೇಕಾದ್ರ ಇಷ್ಟಲಿಂಗ ಇರ್ಲಾರ್ದೆ ಮಾಡ್ಕೊಳಕ್ ಬರಲ್ಲ. ಭಾವಲಿಂಗ ಅರ್ಥ ಮಾಡ್ಕೊಳಕ ಇಷ್ಟಲಿಂಗ ಇಲ್ಲದೆ ಮಾಡ್ಕೊಳಕ್ ಆಗಲ್ಲ. ನೀವು ಶಿವಯೋಗ ಸಾಧನೆ ಮಾಡ್ತಾ ಲಿಂಗ ಪೂಜೆ ಮಾಡ್ಕೋತ ಲಿಂಗ ಧ್ಯಾನ ಮಾಡ್ಕೋತ ಮಂತ್ರ ಸ್ಮರಣೆ ಮಾಡ್ಕೋತ ಇದ್ದಾಗ ನಿಮಗೆ ಪ್ರಾಣಲಿಂಗ ಭಾವಲಿಂಗಗಳ ಅನುಭವ ಆಗ್ತದಲ್ಲ. ಹಿಂಗಾಗಿ ಇಷ್ಟಲಿಂಗನೇ ಅಧಿಷ್ಠಾನ ವಸ್ತು. ಭಾರಿ ಅದಲ್ಲ ಇದು. ಆತ್ಮ ಪರಮಾತ್ಮರಿಗೆ ಅಧಿಷ್ಠಾನ ವಸ್ತು ಯಾವುದು ಇಲ್ಲ ನಾವು ಅನ್ಕೊಂಡಿವಿ ವಿಚಾರ ಸಾಗರ ಮಾರ್ಗದೊಳಗ. ಆದ್ರೆ ವೀರಶೈವ ಮಾರ್ಗದೊಳಗ ಅಲ್ಲಿ ಏನ್ ಮಾಡ್ಬೇಕಾಗ್ಯದ? ಇಷ್ಟಲಿಂಗವನ್ನು ಅಧಿಷ್ಠಾನ ಮಾಡ್ಕೋಬೇಕಾಗ್ಯದ. ಯೋಗದಾಗ ಹೇಳ್ತಾರ ನೋಡ್ರಿ, ಮೂಲಾಧಾರ ಚಕ್ರ ತೆಳಗದ ಅಂತೇಳಿ, ಗುದ ಗುಯ್ಯಗಳ ಮಧ್ಯ ಆದ ಅಂತೇಳಿ ಮೂಲಾಧಾರ ಚಕ್ರ ಅದ. ಮ್ಯಾಲ ಉಪಸ್ಥ ಸ್ಥಾನಕ್ಕೆ ಬಂತಂದ್ರ ಅಧಿಷ್ಠಾನ ಚಕ್ರ ಅದ. ಅದಕ್ಕಿಂತ ಮ್ಯಾಲ ಬಂದ್ರ ಮಣಿಪುರ ಚಕ್ರ, ಅದಕ್ಕಿಂತ ಮ್ಯಾಲ ಬಂದ್ರ ಅನಾಹತ ಚಕ್ರ, ಕಂಟಲ್ ಬಲ್ಲಿ ಬಂದ್ರ ವಿಶುದ್ಧಿ ಚಕ್ರ, ಹಣೆಯಾಗ ಬಂದ್ರ ಆಜ್ಞಾ ಚಕ್ರ, ಅದಕ್ಕಿಂತ ಮ್ಯಾಲ ಅದರ ಸಹಸ್ರ ಚಕ್ರ. ಎಲ್ಲರೇ ಮೆಡಿಕಲ್ ಡಾಕ್ಟರ್ಗಳು ಚಕ್ರಗಳು ತೋರಿಸ್ಕೊಡ್ತಾರೆ ನಿಮಗೆ? ಎಲ್ಲಿ ಇಲ್ಲ. ಅಲ್ಲಿ ಅದಾವತ್ತೇಳಿ ಹ್ಯಾಂಗ ನೀವು ಭಾವಿಸ್ತೀರಿ? ಹಂಗ ಇಷ್ಟಲಿಂಗವನ್ನು ಅಧಿಷ್ಠಾನ ಅಂತೇಳಿ ಭಾವಿಸ್ಬೇಕಂತ. ಆ ಇಷ್ಟಲಿಂಗ ಇರ್ಲಾರ್ದೆ ಪ್ರಾಣಲಿಂಗ ಅನುಸಂಧಾನನು ಮಾಡ್ಲಕ್ ಬರಲ್ಲ, ಇಷ್ಟಲಿಂಗ ಇಲ್ಲದೆ ಭಾವಲಿಂಗ ಅನುಸಂಧಾನನು ಮಾಡ್ಲಕ್ ಬರಲ್ಲ. ಹಿಂಗಾಗಿ ನಿಮ್ಮ ಪ್ರಾಣಲಿಂಗ ಭಾವಲಿಂಗಗಳಿಗೆ ಅಧಿಷ್ಠಾನ ಯಾವುದು ಅಂತಂದ್ರೆ ಇಷ್ಟಲಿಂಗ ಅಂತ ತಿಳ್ಕೊಂಡು ಅವೆಲ್ಲಕ್ಕಿಂತ ಅತ್ಯಂತ ಮಹತ್ವದ ಸ್ಥಾನಮಾನ ಕೊಟ್ಟು ಆ ಗುರು ಹೆಂಗ ದೇವರನ್ನ ಗುರುತಿಸಿ ಕೊಡ್ತಾನ, ಅದೇ ರೀತಿ ಇಷ್ಟಲಿಂಗ ಕೂಡ ದೇವರನ್ನ ಗುರುತಿಸಿ ಕೊಡುವಂತ, ಆತ್ಮವನ್ನು ಗುರುತಿಸಿ ಕೊಡುವಂತ ಮಹತ್ವ ಉಳ್ಳದ್ದಾಗಿದೆ. ಮಾನ್ಯದ ಕಾಪಾಳಿಗೆ ಬಿಡ್ದಂಗಾಯ್ತು. ನಮ್ಮದು ಕಂಬಿ ಗುರುಗಳ ಮಾತು ಕೇಳಿ ನಮದು ಹುಚ್ಚುಚ್ಚು ಮಾತಾಡೋರ್ ಮಾತುಗಳು ಕೇಳಿ ದಾರಿ ತಪ್ಪಲಕತ್ತೀವಿ ನಾವು. ಏನೇನೋ ಮಾತಾಡ್ತಿರ್ತಾರ, ಯಾರ್ಯಾರ ಬಲ್ಲೇ ಓದ್ತೀವಿ. ಅದಕ್ಕೆ ಯಾರ ಬಲ್ಲಿ ಬೇಕು ಅವ್ರ ಬಲ್ಲಿ ಹೋಗ್ಬಾರ್ದು. ಒಂದ್ ಪದ್ಧತಿ ಪ್ರಕಾರ ಯಾರು ಹೇಳ್ತಾರ ಅಲ್ಲೇ ಹೋಗ್ಬೇಕಂತ. ಕಂಬಿ ಗುರುಗಳ ಪಾದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಮೊನ್ನೆ ಭಾರಿ ಶ್ಲೋಕ ಹೇಳ್ಬಿಟ್ರು ಅವ್ರು. ಗುರು ಆದವನು ದೇವರನ್ನ, ಗುರು ಈಸ್ ಗ್ರೇಟ್, ದೇರ್ ಈಸ್ ನೋ ಡೌಟ್. ಇಲ್ಲ, ಹಂಗಲ್ಲದು. ಅದೇನದ? ಗಾಡ್ ಈಸ್ ಗ್ರೇಟ್, ಗಾಡ್ ಈಸ್ ಗ್ರೇಟ್, ದೇರ್ ಈಸ್ ನೋ ಡೌಟ್. ಏನು ದೇವರು ದೊಡ್ಡವ, ಆದ್ರೆ ಏನು ಡೌಟ್ ಇಲ್ಲ. ಆದ್ರೆ ಗುರು ಈಸ್ ಗ್ರೇಟರ್ ದ್ಯಾನ್ ಗಾಡ್. ಗುರು ಏನದನ? ಆ ದೇವರಿಗಿಂತ ಗ್ರೇಟ್ ಅದನ. ಯಾಕ ಅಂತಂದ್ರೆ ಗುರು ಶೋಸ್ ಪಾತ್ ಟು ದಿ ಗಾಡ್. ಗುರು ದೇವರನ್ನ ಮುಟ್ಟಬೇಕು ಅಂತಂದ್ರ ದೇವರಿಗೆ ದಾರಿ ತೋರಿಸ್ತಾನ, ದೇವರ ಗುರಿ ತೋರಿಸ್ತಾನ, ದೇವರಿಗೆ ಹೋಗೋದಕ್ಕೆ ದಾರಿ ತೋರಿಸ್ತಾನ. ಈಗ ಗುರಿ ದಾರಿ ತೋರಿಸೋರಿಲ್ಲ, ಗುರಿ ತೋರಿಸೋರಿಲ್ಲ ಅಂತಂದ್ರ ಆ ಸಾಧಕನಿಗೆ ಆ ದೇವರಿಗೆ ಕನೆಕ್ಷನ್ ಇಲ್ಲ. ದೇವರಿದ್ರೆ ತಗೊಂಡು ಏನ್ ಮಾಡ್ಬೇಕು? ಅವನ ಬಗ್ಗೆ ಗೊತ್ತೇ ತಿಳಿಸಿ ಹೇಳೋರೇ ಇದ್ದಿದ್ದಿಲ್ಲ ಅಂದ್ರೆ ಏನ್ ಮಾಡ್ಲಕ್ ಸಾಧ್ಯ? ನಮ್ಮ ದೇಶದ ಧರ್ಮ ಗ್ರಂಥಗಳನ್ನ ಓದಿ ಚೆನ್ನಾಗಿ ಜನರಿಗೆ ಕರ್ಕೊಂಡು ಕುಂತು ತಿಳಿಸಿ ಹೇಳ್ಬೇಕಾದ ಗುರು ಉಂಡು ಮಕ್ಕೊಂಡಂತಂದ್ರ ಜನರು ದಾರಿ ತಪ್ತಾರ. ಆ ಗುರು ಆದವನು ಆಕ್ಟಿವ್ ಆಗಿ ವೇದ ಆಗಮ ಉಪನಿಷತ್ತು ಶಾಸ್ತ್ರ ಪುರಾಣ ಇತಿಹಾಸಗಳು ಈ ರೀತಿ ಪಾಠಗಳಿರ್ತಾವ, ಬಾರಪ್ಪ ಅಂತ ಹೇಳಕ್ಕೆ ಗುರು ಇರೋದು ಅವನ ಕೆಲಸ ಅದೇ. ಆ ಕೆಲಸನೇ ಮಾಡ್ಲಿಲ್ಲ ಅಂತಂದ್ರೆ ಏನಾಗ್ತದ? ಜನ ದಾರಿ ತಪ್ತಾರ. ಅಂತ ಗುರುಗಳಲ್ಲಿಂತ ಇವತ್ತಿನ ದಿವ್ಸ ನಮ್ ದೇಶ ಹಾಳಾಗ್ಯದ. ಜನರಿಗೆ ಕರೆದ್ರ ಬರ್ತಾರ, ಹೇಳಿದ್ರ ಕೇಳ್ತಾರ. ಇವ್ರು ಕರಿಲಕ್ ತಯಾರಿಲ್ಲ, ಹೇಳಕ್ ತಯಾರಿಲ್ಲ.
ಅಯೋಗ್ಯ ವ್ಯಕ್ತಿತ್ವಗಳು ಗುರುಗಳಾಗಿ ಕುಂತದ್ದಕ್ಕ ಏನಾಗ್ಯದ, ನಮ್ಮ ಧರ್ಮದ ಅದೇನು ಭಾರತದ ಸಂವಿಧಾನದ ಪ್ರಕಾರ ಶಾಲ್ಯಾಗ ಹುಡುಗರಿಗೆ ಪಾಠ ಕಲಿಸಿದ್ರೆ ಕಲಿಬೇಕಾ? ಯಾಕ ಮಠಗಳದಾಗ ನಸಿಕ್ನಾಗ 4 ಗಂಟೆ 5 ಗಂಟೆಗೆ ಕರೆದ್ರೆ ಮಂದಿ ಬರಲ್ಲ? 5 ಗಂಟೆಗೆ ಸತ್ಸಂಗ ಇಟ್ರೆ ಬರಂಗಿಲ್ಲ? ಶಾಲೆಗೆ ಯಾಕೆ ಕಲಿಬೇಕ್ರಿ? ಮಠಗಳು ಎದಕ್ಕದವ? ಮಠ ಮಾನ್ಯಗಳು ಆಶ್ರಮಗಳು ಎದಕ್ಕದವ? ಕರಿಬೇಕು, ಕರೆದು ಕುಂತು ನಸಿಕ್ನಾಗ ಮಾಡ್ಬೇಕು. ಮುಸ್ಲಿಮರು ಕ್ರಿಶ್ಚಿಯನ್ರು ಬೇರೆ ಬೇರೆ ಅವರೆಲ್ಲ ನಸಿಕ್ನಾಗ ಮಾಡ್ಲಕತ್ತಾರ ಇಲ್ಲ? ಶಾಲೆಗೆ ಹೋಗಿ ಶಾಲೆಗೂ ಕಲಿತಾರ, ತಮ್ಮ ಧರ್ಮ ಗ್ರಂಥದಕ್ಕೆ ಸಪರೇಟ್ ಟೈಮ್ ಇಟ್ಕೊಂಡು ಮಾಡ್ಲಕತ್ತಾರ ಇಲ್ಲ? ಅಂತ ವ್ಯವಸ್ಥೆಗಳು ಯಾಕೆ ಮಾಡಬಾರ್ದು ಇವರು? ಯುವಕರಿಗೆ ಕಾಲೇಜುಗಳಿಗೂ ಯುವಕರಿಗೆ ಧರ್ಮ ಪ್ರಚಾರ ಮಾಡಬೇಕು, ತಮ್ಮ ಮಠಕ್ಕೆ ಯುವಕರಿಗೆ ಬರಂಗ ಆಕರ್ಷಣೆ ಮಾಡಬೇಕು. ಇದೆಲ್ಲ ಆಗ್ಬೇಕಾಗಿದೆ ಕೆಲಸ. ನಮ್ಮಂತವ್ರು ಕರೆದ್ರೆ ಯಾರು ಬರ್ತಾರ? ನಮ್ಮಂತವ್ರು ಏನ್ ಸಾಧನೆ ಮಾಡಿದ್ರೆ ನಮ್ಮ ಪೈಕಿ ಅಷ್ಟೇ, ನಮ್ಗೆ ಬೇಕಿದ್ದವ್ರು 4 ಮಂದಿಗೆ ಮಾಡುದು. ಅವ್ರು ಕರೆದ್ರೆ ಇಡೀ ಜಗತ್ತೇ ಉದ್ಧಾರ ಆಗ್ತದ. ಅವರೇ ಇನ್ಆಕ್ಟಿವ್ ಆಗ್ಯಾರ. ಹಿಂಗಾಗಿ ಏನಾಗ್ಯದ, ಸಮಾಜ ದಾರಿ ತಪ್ಪಲಕತ್ತದ. ಸಿಕ್ಕವ್ರ ಬೆನ್ನ ಹತ್ತಿ ಹೋಗಿ ಏನೇನೋ ಕಲ್ಕೊಳಕತ್ತಾರ. ಅದೇ ಸಮಸ್ಯೆ ಆಗ್ಯದ. ಆಕ್ಟಿವ್ ಇದ್ದ ಗುರುಗಳ ಬಗ್ಗೆ ಹೇಳಂಗಿಲ್ಲ ನಾನು. ಇನ್ಆಕ್ಟಿವ್ ಇರೋ ಗುರುಗಳು, ಅಯೋಗ್ಯ ಗುರುಗಳು, ಅವ್ರಿಗೆ ಗುರುಗಳ ಅಂತೇಳಿ ನಾವು ಪಾಲಿಸಿ ಅವ್ರ ಕಡೆಯಿಂದ ಕಾಣಿಕೆ ಕೊಟ್ಟು ಡುಬ್ಬ ಚಪ್ಪರಿಸ್ಕೊಂಡು ಸಾವ್ಕಾರ ಆಗಪ್ಪ ಅಂತ ಹೇಳಕ್ಕೆ ರೊಕ್ಕ ಗಳಿಸೋದಕ್ಕೆ ಒಂದು ನಿಂತು ಬಿಟ್ಟದ. ಅವೆಲ್ಲ ಅರ್ಥಹೀನ ಗುರು ಶಿಷ್ಯರ ಸಂಬಂಧ. ಖಾರವಾಗಿ ಹೇಳಬೇಕಾಗ್ಯದ. ಆಧ್ಯಾತ್ಮ ಸಾಧನೆ ಮಾಡ್ಲಾರ್ದವ ಗುರು ಮಾಡಿಸ್ಲಾರ್ದವ ಗುರು ಅಲ್ಲ, ಮಾಡ್ಲಾರ್ದವ ಶಿಷ್ಯ ಅಲ್ಲ, ಅದು ಮಠ ಅಲ್ಲ, ಅದು ಒಂದು ರೀತಿ ಬಿಸಿನೆಸ್ ಸೆಂಟರ್ ಅಷ್ಟೇ ಅದು. ಹೀಗಾಗಿ ಈ ಶಿವಯೋಗ ಸಾಧನದಿಂದಲೇ ಅಂತರಂಗದಲ್ಲಿಯ ಪ್ರಾಣಲಿಂಗ, ಇಷ್ಟಲಿಂಗದ ಈ ವಾಕ್ಯ ಚಂದ ತಿಳ್ಕೊಳ್ರಿ. ಶುದ್ಧ ಬ್ರಹ್ಮ ಪೀಠದವರು ಇಷ್ಟಲಿಂಗದ ಆರಾಧನಾ ರೂಪವಾದ ಶಿವಯೋಗದಿಂದಲೇ ಅಂತರಂಗದ ಪ್ರಾಣಲಿಂಗ ಹಾಗೂ ಭಾವಲಿಂಗಗಳ ಆರಾಧನೆಯನ್ನು ಮಾಡಲು ಸಾಧ್ಯವಾಗುವುದು. ಹೀಗಾಗಿ ನಾವೇನ್ ಮಾಡ್ಬೇಕು, ಇಷ್ಟಲಿಂಗವನ್ನ ಅಧಿಷ್ಠಾನ ಅಂತ ಇಟ್ಕೋಬೇಕು. ಜಗತ್ತಿನ ತುಂಬೆಲ್ಲ ತುಂಬಿರುವ ಪರಮಾತ್ಮನು ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ದರೂ ಸಹ ಅಂತರ್ಮುಖ ಪ್ರವೃತ್ತಿ ಇಲ್ಲದ ಜೀವಿಗಳಿಗೆ ಆತನು ಅನುಭವ ಗೋಚರನಾಗಲಾರ. ಎಲ್ಲ ತಮ್ಮ ಹೃದಯದಾಗೆ ಪರಮಾತ್ಮ ಅದಾನ ಅಂತ ಹೇಳಕ್ಕೆ ಸುಮ್ಕುತ್ರ ಹೆಂಗಾಗ್ತದ? ಅದನ್ನು ಒಳಗೆ ಹುಡುಕಬೇಕಾ ಬೇಡ? ನಮ್ಮ ಆಲ್ಮರಿಗೆ 1 ಕೋಟಿ ರೂಪಾಯಿ ಅದಾವ ಅಂತ ಹೇಳಕ್ಕೆ ಅನ್ಕೋತ್ ಕೂತ್ರೆ ಹೆಂಗ? ಆಲ್ಮರಿ ತೆರೆದು ನೋಡ್ಕೋಬೇಕಾ ಬೇಡ? ಒಳಗ ಸುಮ್ ಅದಾವ ಅನ್ಕೋತ್ ಕೂತ್ರೆ ಹೆಂಗಾಗ್ತದ? ತೀರ್ಥಕ್ಷೇತ್ರಗಳಲ್ಲಿ ದೇವರನ್ನೇ ಹುಡುಕುವವರು ಹೆಚ್ಚಾಗಿದ್ದಾರೆ. ತಮ್ಮ ಅಂತರಂಗದಾಗೆ ಪರಮಾತ್ಮ ಇದ್ರೂ ಸಹಿತ ತೀರ್ಥಕ್ಷೇತ್ರದಾಗ ದೇವರನ್ನು ಹುಡುಕುವವರು ಹೆಚ್ಚಾಗ್ಯಾರ. ಹೃದಯ ಮಂದಿರದಲ್ಲಿ ಆತನನ್ನು ಅನುಭವಿಸುವವರು ಅತಿ ವಿರಳರಾಗಿದ್ದಾರೆ. ಅಂತೆಯೇ ಏನಾಗ್ಯದ, ಕಶ್ಚಿತ್ ಧೀರ ಪ್ರತ್ಯಗಾತ್ಮನ ಮೈ ಕ್ಷತ್ ವ್ಯಾವೃತ ಚಕ್ಷು ಅಮೃತತ್ವ ಮಿಚ್ಚನ್ ಎಂಬುದಾಗಿ ಉಪನಿಷತ್ ವಚನ ಅಂತರ್ಮುಖಿಗಳಾದ ಸಾಧಕರ ಅಪರೂಪತೆಯನ್ನು ಎತ್ತಿ ತೋರಿಸುತ್ತದೆ. ಯಾರು ಅಂತರ್ಮುಖ ಆಗಿ ತಮ್ಮೊಳಗೆ ತಮ್ಮ ಪರಮಾತ್ಮನನ್ನು ನೋಡ್ತಾರ ಅವರು ಮೋಕ್ಷ ಹೊಂದುತ್ತಾರ ಅನ್ನೋದು ಅಂತರ್ಮುಖವಾಗಿ ಮಾಡಬೇಕಾಗಿದ್ದು ಬಹಳ ಮುಖ್ಯ. ಜಗತ್ತಿನ ಜನರ ಕಾಟದಿಂದ ಜನರ ಕಾಟ ದೇವ್ರ ಸಿಕ್ಕನಂದ್ರೆ ದೇವ್ರಿಗೆ ಏನ್ ಬೇಡ್ತಾರ? ಯಾರೊಬ್ಬರ ಮೋಕ್ಷ ಬೇಡ್ತಾರ? ಏನ್ ಬೇಡ್ತಾರ ದೇವರಿಗೆ? ಕೈಕಾಲು ಸರಿಗಿಲ್ಲ ಅಂದ್ರೆ ಕೈಕಾಲು ಕೊಡು, ಕಣ್ಣು ಸರಿಗಿಲ್ಲ ಅಂದ್ರೆ ಕಣ್ಣು ಕೊಡು, ಮಕ್ಕಳು ಕೊಡು, ರೊಕ್ಕ ಕೊಡು, ರೂಪಾಯಿ ಕೊಡು, ಆಸ್ತಿ ಕೊಡು, ಬರೀ ಇಂಥವೇ ಬೇಡ್ತಾರ. ಅದರ ಸಲುವಾಗಿ ಇಂಥ ಕಾಟದಿಂದ ಸಾಕಾಗಿ ಏನ್ ಮಾಡದ ಪರಮಾತ್ಮ ದೇವತೆಗಳ ಸಭೆಯನ್ನು ಕರೆದು ಆ ಸಭೆಯಲ್ಲಿ ನಿರ್ಣಯ ಏನಾಯ್ತು, ಕೈಲಾಸ, ಕಾಶಿ, ಮೇರು ಪರ್ವತ ಎಲ್ಲಿ ಹೋಗಿ ಕುಂತರು ನೀನು ಬೆನ್ನ ಹತ್ತಿ ಬರ್ತಾರ, ಅದಕ್ಕೆ ನೀ ಎಲ್ಲಿ ಕೂಡಬೇಕಪ್ಪ ಅಂದ್ರ ನಿನ್ನನ್ನು ಹುಡುಕುವವರ ಹೃದಯದಲ್ಲಿಯೇ ನೀನು ಕುಳಿತು ಬಿಡು ಅಂತ ಎಲ್ಲಾ ದೇವತೆಗಳು ಕೂಡಿ ಹೇಳಿದರು. ನೀನು ನಿಶ್ಚಿಂತನಾಗಿ ಸದಾ ವಿಶ್ರಾಂತಿ ಹೊಂದಬಹುದು. ಅವರ ಹೃದಯದೊಳಗಿದ್ದು ನಿಶ್ಚಿಂತಾಗಿರ್ಬೋದು ನೋಡಪ್ಪ, ಒಳಗೆ ಅವ್ರ ಹೃದಯದಾಗ ಒಕ್ಕೊಂಡ್ಬಿಡು ನೀನಂತ. ದೇವತೆಗಳ ಈ ಹೇಳಿಕೆಯಂತೆ ಪರಮಾತ್ಮನು ಪ್ರತಿಯೊಬ್ಬರ ಹೃದಯ ಮಂದಿರದಲ್ಲಿ ನಿವಾಸ ಮಾಡಿದ್ದಾನೆ. ಅಂದಿನಿಂದ ಅವನು ನಿಶ್ಚಿಂತನಾಗಿದ್ದಾನೆ. ದೇವರನ್ನು ಹುಡುಕುವವರು ತಮ್ಮ ಹೃದಯದತ್ತ ನೋಡದೆ ಬಹಿರ್ಮುಖರಾಗಿ ಹೊರಗೆ ನೋಡುತ್ತಿರುವುದರಿಂದ
ಅಂತರಂಗದ ಪರಮಾತ್ಮನನ್ನ ತಿಳಿಯಲು ಅಸಮರ್ಥರಾಗಿದ್ದಾರೆ. ಹೊರಗೆ ದೇವರನ್ನ ಹುಡುಕವರು ಏನದರಂತಂದ್ರ ತಮ್ಮ ಒಳಗಿನ ಪರಮಾತ್ಮನನ್ನ ನೋಡುವುದರಲ್ಲಿ ಅಸಮರ್ಥರಾಗಿದ್ದಾರೆ. ಜೀವಿಗಳ ಈ ಸ್ಥಿತಿಯನ್ನು ಕಂಡು ಸಂತ ಕಬೀರದಾಸರು ಏನ್ ಹೇಳ್ತಾರ, ಕಸ್ತೂರಿ ಕುಂಡಲ ಬಸೈ ಮೃಗ ढूंढे बनमाही घटी घटी राम बसई दुनिया को मालूम नहीं. ಅಂದ್ರೆ ಕಸ್ತೂರಿ ಮೃಗ ತನ್ನ ನಾಭಿಯಲ್ಲಿರುವ ಕಸ್ತೂರಿಯನ್ನು ಅರಿಯದೆ ಅದರ ಸುಗಂಧಕ್ಕೆ ಮಾರು ಹೋಗಿ ಇಡೀ ವನವನ್ನೆಲ್ಲ ಹುಡುಕಾಡುವಂತೆ ಪರಮಾತ್ಮನು ವಾಸ್ತವಿಕವಾಗಿ ತನ್ನ ಅಸ್ತಿತ್ವದ ಸ್ಥಾನವನ್ನರಿಯದ ಜೀವಿಗಳು ಪರಮಾತ್ಮನೇ ತನ್ನ ಅಸ್ತಿತ್ವ, ಪರಮಾತ್ಮನೇ ತನ್ನ ಅಂತರಂಗದೊಳಗೆ ಅದನ ಅನ್ನದ ಜೀವಿಗಳು ಪರಮಾತ್ಮನನ್ನ ಹೊರಗೆ ಹುಡುಕುತ್ತಿದ್ದಾರೆ. ಹೊರಗೆ ಹುಡುಕಿ ಹುಡುಕಿ ಬೇಸತ್ತು ಯಾವಾಗ ಅಂತರ್ಮುಖರಾಗಿ ಹೃದಯದಲ್ಲಿ ಇಣಿಕಿ ನೋಡುವರೋ ಆಗ ತಾನೇ ಪರಮಾತ್ಮನ ದರ್ಶನವಾಗುವುದು. ಹೀಗೆ ನಿರ್ಗುಣ ನಿರಾಕಾರನಾದ ಪರಮಾತ್ಮನು ಪ್ರತಿಯೊಬ್ಬರ ಹೃದಯ ಮಂದಿರದಲ್ಲೇ ನಿವಾಸ ಮಾಡಿರುತ್ತಾನೆ. ಅವರು ಹಿಂದಿ ಕವಿ ಏನ್ ಹೇಳ್ತಾನ, ಮಂದಿರ ತೋಡೋ ಮಸ್ಜಿದ್ ತೋಡೋ ಮಗರ್ ಕಿಸಿ ಕಾ ದಿಲ್ ಮತ್ತು ತೋಡೋ ಅಂತಂದ್ರ ಏನದ, ಹೃದಯದಲ್ಲಿ ಯಾರದರ, ಎಲ್ಲರ ಹೃದಯದಲ್ಲಿ ಯಾರದರ, ಪರಮಾತ್ಮ, ಆತ್ಮರೂಪಿ ಪರಮಾತ್ಮನೇ ಅದನ. ಯಾರ ಹೃದಯಕ್ಕರೆ ನೀವು ಘಾಸಿ ಮಾಡಿದ್ರಿ ಅಂತಂದ್ರೆ ಏನಾಗ್ತದ, ಅಲ್ಲಿರುವ ಪರಮಾತ್ಮನಿಗೆ ನೀವು ಪೆಟ್ಟು ಕೊಟ್ಟಂಗಾಗ್ತದ, ದೊಡ್ಡ ಪಾಪ ದೊಡ್ಡ ಶಾಪಕ್ಕೆ ಗುರಿ ಆಗ್ತೀರಿ. ಹಿಂಗ ಆದ್ದರಿಂದ ಯಾರ ಹೃದಯಕ್ಕೂ ನೋವಾಗದಂತೆ ವರ್ತಿಸಬೇಕೆಂಬುದಾಗಿ ಮಾರ್ಮಿಕವಾಗಿ ಉಪದೇಶಿಸಿದ್ದಾರೆ. ಅಂತೆಯೇ ವೀರಶೈವ ಸಿದ್ಧಾಂತದಲ್ಲಿ ಪ್ರಾಣಲಿಂಗ ಹಾಗೂ ಭಾವಲಿಂಗಗಳ ರೂಪದಲ್ಲಿ ಪರಮಾತ್ಮನನ್ನು ಹೃದಯ ಮಂದಿರದಲ್ಲಿ ಆರಾಧಿಸಬೇಕು ಎಂದು ಉಪದೇಶಿಸಿದ್ದಾರೆ. ಸದ್ಗುರುವಾದವನು ತನ್ನ ಅಂತರಂಗದಲ್ಲಿ ಈ ನಿರ್ಗುಣ ನಿರಾಕಾರನಾದ ಪರಮಾತ್ಮನನ್ನ ಜ್ಯೋತಿರ್ಲಿಂಗ ರೂಪದಲ್ಲಿ ಅನುಭವಿಸಿ ಅದನ್ನೇ ತನ್ನ ಶಿಷ್ಯನಿಗೆ ತಿಳಿಸುವ ಕಾರಣ ಆತನಿಗೆ ಗುರು ಎಂದು ಕರೆಯುತ್ತಾರೆ. ಈ ರೀತಿ ಗುರುವನ್ನ ಶಬ್ದಕ್ಕ ಒಂದು ಅರ್ಥ ಕೊಟ್ಟರ. ಮುಂದೆ ಆಚಾರ್ಯ ಅಂತಂದ್ರ ತನ್ನ ಅನುಭವವನ್ನ ರಸವತ್ತಾಗಿ ಶಿಷ್ಯನಿಗೆ ಹೆಂಗ್ ತಿಳಿಸ್ತಾರ ಅನ್ನೋರಿಗೆ ಆಚಾರ್ಯರು ಅಂತಾರ. ಗುರು ಆದವನು ತಾನು ಪರಮಾತ್ಮನನ್ನ ಅನುಭವಿಸಿ ತನ್ನನ್ನ ನಂಬಿದ ಜೀವಿಗಳಿಗೆ ಪರಮಾತ್ಮನನ್ನ ಹೇಗೆ ಅನುಭವಿಸಬೇಕು, ಅನುಭಾವಿಗಳು ಹೇಗೆ ಆಗ್ಬೇಕು ಅಂತಂದ್ರೆ ಇಷ್ಟಲಿಂಗದ ಮೂಲಕ ತನ್ನೊಳಗಿರುವ ಪ್ರಾಣಲಿಂಗ ಜ್ಯೋತಿಯನ್ನ, ತನ್ನೊಳಗಿರುವ ಭಾವಲಿಂಗ ಜ್ಯೋತಿಯನ್ನ ಹೆಂಗ್ ಅನುಸಂಧಾನ ಮಾಡಬೇಕು ಅನ್ನಂತ ವಿಚಾರ ಹೇಳಿ ಗುರುವಿನ ಒಂದೆರಡು ವಿಚಾರಗಳನ್ನ ಇಲ್ಲಿ ತನಕ ಶಾಂತ ರೀತಿಯಲ್ಲಿ ಅಂತ ಕುಳಿತು ಕೇಳಿದ ತಮ್ಮೆಲ್ಲರಿಗೂ ಪರಮಾತ್ಮನ ಒಂದು ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಉಂಟಾಗಲಿ ಅಂತ ಪ್ರಾರ್ಥಿಸುತ್ತಾ ಈ ಒಂದು ನುಡಿ ಪುಷ್ಪವನ್ನು ತಮ್ಮೆಲ್ಲರ ಶ್ರೀಪಾದಗಳಿಗೆ ಅರ್ಪಿಸುತ್ತಿದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿ. ಶರಣ ಶರಣ. ಸಾಕೇನ್ರಿ ಗುರುವಿನ ಮಾತ? ಬಾಳ ಆಚೆ ಹೊಚ್ಕೊಳಕ್ತಾಯ್ತು ಜಗ್ಗೆ. ಆನಂದದೊಳಗದವ್ರೆ, ಗುರುವಿನ ಆನಂದದೊಳಗದವ್ರೆ, ಈ ಸತ್ಸಂಗದ ಎಲ್ಲರೂ ಗುರುವಿನ ಆನಂದದೊಳಗೆ ಕಾಯಂ ಅದಾದವ್ರೆ ಪರ. ನೀವು ಅಂದ್ರಲ್ಲ, ಆದ್ರೆ ಇನ್ನೇನು ನಾವು ಡೈರೆಕ್ಟ್ ನಿಮ್ಗೆ ಭೇಟಿ ಆಗಿಲ್ಲ ಇರ್ತದೆ, ಡೈರೆಕ್ಟ್ ಭೇಟಿ ಆಗೋದನ್ನ ನಮ್ಗೆ ಕಮ್ಮಿ ಇದಾರೆ. ಆದ್ರೂ ಕೂಡ ನಾವು ಮಾಡ್ಬೇಕಾದ್ರೆ ಸಾಧನೆಯನ್ನ ಮಾಡ್ತೀವಿ. ಮತ್ತೆ ಹಂಗೆ ಮನ್ಯಾಗ ಸಹಿತ ಹ್ಯಾಂಡ್ರ ತವ್ರ ಮನ್ಯಾಗ ಇದ್ದು ನಿನ್ನ ನೆನಪಿನಾಗೆ ಅದೀವ್ರಿ ನಾವು. ಅವ್ರಿಗೆ ಯಾಕೆ ಮನ್ಯಾಗ ಕರ್ಕೊಂಡು 24 ತಾಸು ಚಕ್ಕಿಗೆ ಹಾಕೊಂಡಿರ್ತೀರಿ? ನಿಮ್ ಅನುಸಂಧಾನಾಗೆ ಅದೀವ್ರಿ, ಅಲ್ಲೇ ತವ್ರ ಮನ್ಯಾಗ ನೀವು ಇರ್ರಿ, ನಿಮ್ಗೆ ನೆನಸ್ಕೋತಿರ್ತೀವಿ ಅಂತಂದ್ರ
ಸಾಧ್ಯ ಸರ್, ಅದು ಸರಿ ಅಲ್ಲದೆ. ಮತ್ತೆ ಇದು ಸರಿನಾ? ಅದು ಯಾಕೆ ಸಂಸಾರ ಚೆಕ್ಕಿಗೆ ಹಾಕೊಂಡು ರಜೋಗುಣ ತಮೋ ಗುಣಗಳು ಚೆಕ್ಕಿಗೆ ಹಾಕೊಂಡಿರ್ಬೇಕು, ಸತ್ವಗುಣ ನಿನ್ನ ನೆನಸ್ಬೇಕಾಗೇ ಇರ್ತೀನಿ ಅಂದ್ರೆ ಹೆಂಗಾಗ್ತದ? ವರ್ಷಿಗೆ ಒಂದು ದಿನ ಬರ್ಲಕ್ಕೆ ಏನ್ ದಾಡಿ ಆಗ್ಯದಪ್ಪ ನಿನಗ? ಹಾ, ಮತ್ತ ಒಂದು ದಿನ ಕಿತ್ಕೊಂಡು ಹೋಗ್ಬೇಕು, ಬೆಟ್ಟೆ ಆಗ್ಬೇಕು. ಏನಾಗ್ಯದಪ್ಪ? 365 ದಿವಸನಾಗ ಒಂದು ದಿನ ಹೋಗ್ಬೇಕಂತ ನಿಮ್ಮ ರಾಯಚೂರಿಗೆ ಬರ್ಬೇಕನ್ನೋದು ಬುದ್ಧಿ ಯಾಕೆ ಬರಲ್ದು? ಪುಣ್ಯ ಇಲ್ಲ, ಪುಣ್ಯವಂತರಿಗೆ ಸಾಧ್ಯ ಅದದು. ಪುಣ್ಯ ಇಲ್ಲ ಅಂತಂದ್ರೆ ಪ್ರಾರಬ್ಧ ಬಿಡಂಗಿಲ್ಲದು, ಪ್ರಾರಬ್ಧದ ಸಮಸ್ಯೆ ಅದು. ರಜೋಗುಣ ತಮೋ ಗುಣಗಳು ಪ್ರಭಾವ ಹೆಚ್ಚಿಗದ, ಅದನ್ನ ಕಡಿಮೆ ಮಾಡಿಕೊಂಡು ಕಿತ್ತುಕೊಂಡು ಬರಬೇಕು. ಯಾರೇನು ಅಲ್ಲಿ ನೋಡೋರಿಲ್ಲ, ಮಾಡೋರಿಲ್ಲ, ಮನೆಯ ಕೆಲಸಗಳು ಎಲ್ಲ ವ್ಯವಸ್ಥೆ ಅದು. ಒಂದಿನ ನಾ ಗುರುಗಳ ಬಳಿ ಹೋಗಿ ಬರ್ತೀನಿ ಅನ್ನೋಂಥದ್ದು ಸಂಕಲ್ಪ ಯಾಕೆ ಬರಲ್ಲ? ಹಂಗೆ ರಂಭಿಸಿ ಕಳಿಸ್ಬಿಡ್ರಿ. ಅವ್ರಿಗೆ ಎಷ್ಟು ದಿವಸ ತಿದ್ಕೋತೀರಿ? ನಿಮ್ಮ ಮನೆಗೆ ಕೆಲಸ ಮಾಡ್ಕೋತ ನಿಮ್ಮದೇ ಬಳಸ್ಕೋತ ಸ್ವಲ್ಪ ಆರಾಮಿರು ಹೋಗತ್ತೆ. ನಿನ್ನೆ ನೆನೆಸ್ತಿರ್ತೀನಿ, ಚಿಂತೆ ಮಾಡ್ಬಿಡು, ಒಂದ್ ಸ್ವಲ್ಪ ದೂರ ಇರ್ರಿ. ಹಂಗ ಸಿಟ್ಟು ಬರ್ತದ ಇಂಥ ಮಾತಾಡಿದ್ರು. ಗುರುಪೂರ್ಣಿಮೆ ದಿವಸ ಹೆಂಗ್ ಮಾತಾಡ್ತಾರ ನೋಡಪ್ಪ. ಅರಿವು ಮೂಡಿಸೋದಕ್ಕಷ್ಟೇ, ಬೈಲಕತ್ತಿಲ್ಲ, ಅರಿವು ಮೂಡಿಸ್ಬೇಕು. ಸೀರಿಯಸ್ನೆಸ್ ಬರಬೇಕು ಇದ್ರೊಳಗೆ. ಬರೀ ಮಾತಾಡಿದ್ರೆ ಆಗಂಗಿಲ್ಲ, ಪ್ರಾಕ್ಟಿಕಲ್ ಬೇಕಲ್ಲ. ಮತ್ತೆ ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಮತ್ತೆ ಯಾರೇನಾರು ಮಾತಾಡ್ಬೇಕಾ? ಇನ್ನ ಏನಾರ ಗುರುಗಳಿಗೆ ಬೈಯೋದು, ಸಿಟ್ಟು, ಮತ್ತೇನಾರ ಇದ್ದು ಹೊಗಳೋದು, ಸ್ತುತಿ ನಿಂದೆಗಳು, ಏನಾರ ಭಿನ್ನಾಭಿಪ್ರಾಯಗಳು ಏನಾರ ಇದ್ರೆ ಇವತ್ತು ಸ್ವಚ್ಛ ಮಾಡ್ಕೋರಿ. ಯಾಕೆ ಸೈಲೆಂಟ್ ಅದಾರ ಕಂಬಿ ಗುರುಗಳು? ಅಲ್ಲೇನ ಸಿದ್ಧಲಿಂಗಪ್ಪನ ಗುಡಿಯಾಗ ಕೆಲಸ ಇರ್ತದ ಅವ್ರಿಗೆ, ಗಣಪತಿ ಗುಡಿಯಾಗ, ಸಿದ್ಧಲಿಂಗಪ್ಪನ ಗುಡಿಯಾಗ. ದಿವಸ ಬೆಳಿಗ್ಗೆ ಅವ್ರದ್ದು ಕ್ರಮ ಇರ್ತಾರೆ, ಗುಡಿ ದೇವಸ್ಥಾನ. ಹೌದು, ಕೆಲಸ ಮಾಡ್ತಾರ, ಅವ್ರ ಕೆಲಸ ಇರ್ತದೆ, ಬಿಜಿ ಇರ್ತಾರ. ಮತ್ತಾರೇನ್ ಹೇಳೋದಿಲ್ಲ ಅಂತಂದ್ರ ನಮಸ್ಕಾರ ಮಾಡಿ ಮುಕ್ತಾಯ ಮಾಡ್ರಿ. ಗುರುಪೂರ್ಣಿಮೆ ದಿವಸ ಸಿಹಿ ಪದಾರ್ಥಗಳನ್ನ ಮಾಡಿ ಸ್ವೀಕಾರ ಮಾಡ್ರಿ. ಮಂಗಳಾರತಿ ಏನ್ ಮಾಡ್ತೀರಿ ಮಾಡ್ರಿ. ಇಲ್ಲಿ ಎಲ್ಲರಿಗೂ ಮಾತಾಡಿಸ್ತೀರ ನೋಡ್ರಿ, ಒಂದ್ ನಿಮಿಷ. ಎಲ್ಲಾ ಗುರುಗಳು ಒಂದೊಂದ್ ನಿಮಿಷ ನಿಮ್ಗೆ ದರ್ಶನ ಕೊಡ್ತಾರೆ ಇಲ್ಲಿ ಮನ್ಯಾಗ. ಎಲ್ಲರಿಗೂ ಶರಣಾರ್ಥಿ. ಬರ್ರಿ ಇಲ್ಲಿ ಕುಂತು ಮಾತಾಡಿ. ಎಲ್ಲರಿಗೂ ಶರಣಾರ್ಥಿಗಳು. ನೀವೆಲ್ಲ ವಿಡಿಯೋ ಓಪನ್ ಮಾಡ್ರಿ. ಇಂದಿನ ಪಾಠದಲ್ಲಿ ಉಪಸ್ಥಿತರಿರುವ ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರ ಶ್ರೀಪಾದಕ್ಕೆ ಶರಣಾರ್ಥಿ ಹೇಳ್ತಾ, ಇವತ್ತಿನ ಗುರುಪೌರ್ಣಿಮಾ ದಿವಸ ತಮ್ಮೆಲ್ಲರಿಗೂ ಗುರುವಿನ ಸದಾ ಕೃಪೆ ಇರಲಿ ಅಂತಕ್ಕಂಥ ಭಾವನೆಯೊಂದಿಗೆ ತಮ್ಮೆಲ್ಲರಿಗೂ ಈ ಶುಭಾಶಯಗಳನ್ನು ಹೇಳ್ತಾ, ಇವತ್ತಿನ ದಿವಸ ನಮ್ಮ ಭಾಗ್ಯದ ಬಾಗಿಲು ಗುರುಸ್ಥಾನವನ್ನು ನಮಗೆ ಇವತ್ತಿನ ದಿವಸ ಸಿಕ್ಕಿದೆ. ಅದೇ ಒಂದು ಭಾಗ್ಯ. ಮತ್ತು ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಈ ಗುರುಪೌರ್ಣಿಮೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ಅಂತಂದ್ರೆ ಸಾಕಾರ ನಿರಾಕಾರ ರೂಪದಲ್ಲಿ ಕೂಡ ನೀವು ನಿಮ್ಮ ಹೃದಯದಲ್ಲಿ ಆ ಗುರುವಚನವನ್ನು ಸ್ಪರ್ಶಿಸಿದಾಗ ಆ ಗುರುಪೌರ್ಣಿಮೆ ಸಾರ್ಥಕವಾಗಿದೆ. ನಾವೆಷ್ಟ ತಿಳ್ಕೋಬಾರ್ದು ನೀವು. ಆದ್ರೆ ಇವತ್ತಿನ ದಿವಸ ಎಲ್ಲರ ಶುದ್ಧ ಬ್ರಹ್ಮ ಸ್ವರೂಪರ ಒಂದು ಎಲ್ಲರ ಒಂದು ಪರವಾಗಿ ಇವತ್ತಿನ ದಿವಸ ಗುರುವಿಗೆ ಒಂದು ಗೌರವವನ್ನು ನಾವು ನೀವೆಲ್ಲರೂ ಕೂಡಿ ಇವತ್ತಿನ ಗುರುಪೌರ್ಣಿಮೆಯನ್ನು ಅತ್ಯಂತ ವಿಜೃಂಭಣೆಯನ್ನ ನಮ್ಮ ಹೃದಯ ಸ್ಪರ್ಶ ರೂಪವಾಗಿ ಆ ಗುರುವಿನ ಸ್ಮರಣೆಯೊಂದಿಗೆ, ಗುರುವಿನ ಚಿಂತನೆಯೊಂದಿಗೆ ಇವತ್ತಿನ ಗುರುಪೌರ್ಣಿಮೆಯನ್ನು ನಾವು ನೀವೆಲ್ಲರೂ ಕೂಡಿ ಇವತ್ತಿನ ದಿವಸ ಆಚರಣೆ ಮಾಡಿದ್ದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಗುರುಪೌರ್ಣಿಮೆ ಶುಭಾಶಯಗಳು.
ಎಲ್ಲರೂ ಓಪನ್ ಮಾಡ್ರಿ, ಮುಖದರ್ಶನ ಮಾಡೋದು ಓಪನ್ ಮಾಡ್ರಿ, ಕ್ಯಾಮ್ರಾ ಓಪನ್ ಮಾಡ್ರಿ, ವಿಡಿಯೋ ಓಪನ್ ಮಾಡ್ರಿ. ಒಬ್ಬೊಬ್ರೆ ಓಪನ್ ಮಾಡಿ ಕಲ್ಯಾಣಪುರ ಇವತ್ತಿನ ದಿವಸ ಇಲ್ಲೇ ಹಾಜರಾಗಿದ್ದಾರೆ. ಅವರಿಗೆ ತುಂಬಾ ಧನ್ಯವಾದಗಳು. ನಮ್ಮ ಜೊತೆಗೆ ಇದ್ದಾರೆ. ನಮಸ್ಕಾರ. ಗುರುಮಾತೆ ಅವರಿಗೂ ಧನ್ಯವಾದಗಳು, ನಮಸ್ಕಾರಗಳು. ಶರಣು ಚೆನ್ನಾಗಿ ತಿಳ್ತಾರೆ ಅವ್ರಿ. ನಮಗಿನ್ನು ಮೊದ್ಲ ನಿಮಗೆ ದರ್ಶನ ಆಗಿದ್ರಿ, ಗುರುದರ್ಶನ. ನಿರಾಕಾರದಲ್ಲಿ ನೀವು ಗುರುದರ್ಶನ ಮಾಡಿಕೊಂಡು ಆನಂದವಾಗಿ ನೀವಿದ್ದೀರಿ. ಎಲ್ಲರಿಗೂ ಧನ್ಯವಾದಗಳು. ಇವತ್ತು ಮಂಗಳದೊಂದಿಗೆ ಕಾರ್ಯಕ್ರಮ ಮುಗಿಸ್ಬಿಟ್ರೆ ಮಂಗಳ ಗೀತೆ ಅವರು ಗೋರಂ ತಾಯರು. ಇವು 770 ಶರಣರದ್ದು ನೀವು ಇದು ಮಾಡ್ತಿರ್ತೀರ ಅಂತಿದ್ರೆ ಅನ್ಬೋದು. ಇದು ಮೊಬೈಲ್ ಅಂದ್ರೆ ಅಲ್ಲ, ನಾಗರತ್ನ ತಯಾರ. ಅದಕ್ಕಿಂತ ಮೊದಲ ಪೂರ್ವಕವಾಗಿ ದಯಾಮಯ ಗುರು ಅದನ್ನು ಪ್ರಾರ್ಥನೆ ಮಾಡ್ರಿ, ಆಮೇಲೆ ಮಂಗಲ ಗೀತೆಯನ್ನು ಹಾಡು. ಗುರುಸ್ತೋತ್ರವನ್ನು ಮಾಡ್ರಿ. ಮತ್ತೆ ದಯಾಮಯ ಗುರು ಕರುಣಾಮಯ ಗುರು ಪ್ರೇಮಮಯ ಅರಿಯನುವೇತೆಯು ಬೇಕಂತೆ ವಂಶರೆ ಪಾವನ ನವನಂತೆ ಸಂಸಾರದ ಭಯವಾಗಿಲ್ಲಂತೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಶರಣರಿಲ್ಲಂತೆ ಪಾದವ ಹೊಂದಿರಬೇಕಂತೆ ಬೇಕಂತೆ ಬೇಕಂತೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ರಂತೆ ಸಿಗನಂತೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಸೇರಾಗಿ ಗುರು ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಕಾಣುವನು ಪರಮಾನಂದವ ತೋರುವನು ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ದಯಾಮಯ ಗುರು ಕರುಣಾ
ದೊರೆತರೆ ಜನ್ಮವು ಪಾವನವು. ಸಾರುತ್ತಲಿರುವವು ಶಾಸ್ತ್ರಗಳು ಗುರು ಪರಮೇಶ್ವರನು ಆಗುವೆಂದು. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ಅಚ್ಯುತ ಅನಂತ ಶ್ರೀ ಗುರುವೇ, ಚಿನ್ಮಯ ಗುರುವೇ, ಗುರು ನಿಶ್ಚಲ ದಾಸನೆ ಪಾ ಗುರುವೇ, ಕರ ಜೋಡಿಸಿ ನಾಯಿರಮಾಗಿರುವೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ಕರುಣಾಮಯ ಗುರು ಪ್ರೇಮಮಯ, ಕರುಣಾಮಯ ಗುರು ಪ್ರೇಮಮಯ. ಗೌರಮ್ ತಯಾರು ಮಂಗಳಗೀತೆ ಹಾಡು. ಗುರುವಿನ ಒಂದು ಭಕ್ತಿ ಗೀತೆ ಮಾಡಿದಂತ ನಾಗರತ್ನ ಮೌರ್ಯ ನಂತರ ಧನ್ಯವಾದಗಳು. ಈಗ ಮಂಗಳಾರತಿ. ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದ ಸರಿಗೆ, ಅಜಹರ ಹರಿದಾನಾದ ಪರಮ ಸದ್ಗುರುವರರಿಗೆ. ಶ್ರುತಿ ಚಿರದತ್ತವ ಮತಿಯನ್ನು ಗಳಿಸಿದ ಮತಿತ ಪಾವನಗೆ. ರತಿಗಾನದ ನರ ಅಜ್ಞರಿಗರುವನು ತೋರಿದ ವೀರನಿಗೆ. ಕುಟಿಲೋಕ್ತಿಗಳನ್ನು ಕಟುವಾಗಿ ಟೀಕಿಸಿ ಹಿತವನು ಬೋಧಿಪಗೆ. ಶತರ್ಷಣದ ಸಾರವ ಮೀರಿದ ಯುಕ್ತಿ ಪ್ರಕಾಶನಗೆ. ಅತಿತ್ತಗಲದ ಮತ್ತೊಂದಲ್ಲದ ತತ್ವವ ತಿಳಿಸಿದವಗೆ. ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತಗೆ. ವಿಚಾರ ಸಾಗರ ಕರುಣಿಸಿ ಪರಿಭವ ಬಾಧೆಯ ಕೆಳಿಸಿದವಗೆ. ಅಚಲಾದ್ವಯ ನಿಜ ನಿರುಪಮ ನಿರ್ಗುಣ ಪರಮಾಚಾರ್ಯರಿಗೆ. ಪರಮದಯಾನಿಧಿ ದಾಸು ಗುರುವಿನ ಬೋಧಾಮೃತ ಸುತಗೆ. ವರಪ್ರಣವಾತ್ಮಕ ನಿಗಮಾತೀತಗೆ ನಿಶ್ಚಲ ದಾಸರಿಗೆ. ನಿಶ್ಚಲ ದಾಸರ ಕೃತಿಯನ್ನು ಅರುಚಿದ ಗುರು ಶಿವಾನಂದರಿಗೆ. ನಿಶ್ಚಿಂತವಾಗಿ ನಿಜವನ್ನು ಹೊಂದಿದ ಗುರುನಾಥ ನಿಮ್ಮರಿಗೆ. ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲ ದಾಸರಿಗೆ. ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ. ಪರಮ ಸದ್ಗುರುವರರಿಗೆ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತೋ ಯಶಸ್ವಿ ಭವ, ಯಶಸ್ವಿ ಭವ, ಯಶಸ್ವಿ. ಶಾಂತಿ ಶಾಂತಿ ಶಾಂತಿ. ಎಲ್ಲ ಮಹಾತ್ಮರಿಗೆ ಶರಣಾರ್ಥಿಗಳು. ಮತ್ತೆ ಇನ್ನೊಂದ್ಸಲ ಮಾಡ್ಬೇಕಾಗಿತ್ತು. ಎಲ್ಲ
ಔಟ್ ಆದಲ್ಲ ಫೋಟೋ ಓಪನ್ ಮಾಡ್ರಿ ಫೋಟೋ ಓಪನ್ ಮಾಡ್ರಿ ಗುರುಪೂರ್ಣಿಮಾ ಕಾರ್ಯಕ್ರಮದ್ರಿ ಇವತ್ತು ರೀ ಇಲ್ಲಿ ವಿರಾಟ್ ಮಠದೊಳಗ್ರಿ ನಿಮ್ದು ಫೋಟೋ ಓಪನ್ ಮಾಡಿ ಇದನ್ನೇ ಹೋದ್ರಿ ನಮ್ದು ಬಂದಿಲ್ಲ ಅಲ್ಲ ಇದೆ ಓಪನ್ ಮಾಡ್ರಿ ಮಾಡ್ರಿ ಇದು ನಮ್ಮದಿಲ್ಲ ಅಲ್ಲ ಇಲ್ಲಿದೆ ಬಂದ್ ನೋಡಿ ಬಂದ್ ಎಲ್ಲರಿಗೂ ಶರಣರೇ ಶರಣಾರ್ಥಿ ಗುರುಗಳೇ ಎಲ್ಲರಿಗೂ ಶರಣಾರ್ಥಿ ಹ್ಞೂ ರೀ ಎಲ್ಲ ಸ್ನಾನ ಎಲ್ಲ ಇದಕ್ಕೆ ಗುರುಗಳು ಮುಂದೆ ಕುಂತು ಇವತ್ತು ಪಾಠ ಕೇಳಿದ್ರು ಯಾಕಂದ್ರೆ ಹ್ಞೂ ರೀ ಅಲ್ಲ ರಾತ್ರಿ ಮಠಕ್ಕೆ ಹೋಗಿರ 10:30 ಸುಮಾರು ಬಂದಿರಿ ಕಾಶಿ ಜಗದ್ಗುರುಗಳು ಪ್ರವಚನ ಪ್ರಸಾದ ಏನ್ರಿ ಬಹಳ ಆನಂದ ಆಯ್ತು ಬಹಳ ಚೆನ್ನಾಗಿತ್ರಿ ಮತ್ ಪಾದ ಮುದ್ದೆ ಹಣ್ಣಿ ನಮಸ್ಕಾರ ಆತ್ ಮತ್ತೆ ಹಿಂದಾಗಡೆ ಏನ್ರಿ ಹೌದು ಭಾಳ ಚಂದ ಹೌದು ಹಾಗಾಯ್ತು ಮುಂದಿನ ಕೆಲಸ ನಡೆಸ್ರೆ ಓಕೆ ಚಾ ಕುಡಿದ ಮತ್ತೆ ಮನೆ ತಿಂಗಿದಾಗಿತ್ತು ಚಾ ಕುಡಿ ಕೊಡೋದು ಚಾ ಕುಡಿದಿದ್ದೆ ಇಲ್ಲ ಇಲ್ಲ ಕುಡಿದ್ನಂದ ಹ್ಞೂ ನಮಸ್ಕಾರ ಅಲ್ಲ ಕುಡಿದು ಅಂದ್ರೆ ಜ್ಯೂಸ್ ಮಾಡ್ಕೊಂಡೆ ಆರಾಮ ಅನಿಸೈತೆ ಏನಿಲ್ಲ ಈಗ ಗುರು ಸ್ನಾನ ಅನುಕೂಲ ಪೂಜೆ ಮಾಡ್ತೀವಿ ಪೂಜೆ ಮುಗಿಸ್ಬೇಕು ನಾಷ್ಟ ಹೌದಾ ಅಲ್ಲ ನಾಷ್ಟ ಮಾಡಿ ಮಾಡುವಾಗ ಸರಿ ಅಂತ ಇಲ್ಲ ಹೌದಾ ಈ ಗುರುಗಳ ಪೂಜೆ ಎಲ್ಲರೂ ಇದ್ದಿದ್ದೆಲ್ಲ ಅಲ್ಲೇ ತಿನ್ಸ್ಕೊಂಡು ಸರಿ ಸೆಕೆಂಡ್ ಅನ್ನ ಲೇಟ್ ಆಗುತ್ತಲ್ಲ